ಲೆಟ್ ಸ್ಟಾರ್ಟ್. ಪ್ರೇಯರೊಂದಿಗೆ ಶುರು ಮಾಡೋಣ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಬೆನ್ನ ನೇರ ಇಟ್ಕೊಳ್ಳಿ. ಶೋಲ್ಡರ್ ರಿಲ್ಯಾಕ್ಸ್. ಕಣ್ಣು ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಬ್ರೀತ್ ಇನ್ ಮಾಡಿ. ಸ್ಲೋಲಿ ಬ್ರೀತ್ ಔಟ್ ಮಾಡಿ. ಫೋಕಸ್ ಪೂರ ನಿಮ್ಮ ಕಡೆಗೆ, ಸೆಷನ್ ಕಡೆಗೆ ತಗೊಂಡ್ ಬರ್ತಾ ಈ ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಪಾದ ಚರಣ ಸ್ಪರ್ಶ ಮಾಡ್ತಾ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಗಾಡ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಇವತ್ತು ನಾನೇನಾಗಿದ್ದೀನೋ ಆಲ್ ಬಿಕಾಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋಣ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಭಗವಂತ ನಮಗೆ ಕೇಳಿದ್ರೇ ಇಷ್ಟೊಂದೆಲ್ಲ ಕೊಟ್ಟಿದ್ದಾರೆ. ಒಂದು 10-12 ವಿಚಾರಗಳಿಗೆ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಫಾರ್ ಮೈ ಸ್ಟ್ರಾಂಗ್ ಬಾಡಿ. ಥ್ಯಾಂಕ್ ಯು ಫಾರ್ ಮೈ ಸ್ಟ್ರಾಂಗ್ ಹೆಲ್ತ್. ಥ್ಯಾಂಕ್ ಯು ಫಾರ್ ಹೈ ಎನರ್ಜಿ. ಥ್ಯಾಂಕ್ ಯು ಫಾರ್ ದ ಎಜುಕೇಶನ್. Thank you for all the learnings. Thank you for the knowledge. Thank you for lovely family. Thank you for love and affection. Thank you for wonderful job, my business. Thank you for all the opportunities. Thank you for friends, colleagues, support. Thank you for all the money I am earning. Thank you for all the things I am using. ವಸ್ತುಗಳಿಗೆಲ್ಲ ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ದ ಫುಡ್. ಥ್ಯಾಂಕ್ ಯು ಫಾರ್ ಏರ್, ವಾಟರ್. ಥ್ಯಾಂಕ್ ಯು ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ದಿಸ್ ಲೈಫ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಫೀಲ್ ಮಾಡಿ, ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತಾ. ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ gently and slowly open your eyes. Yes. Namaste. Happy morning, all of you. Excellent morning. Jai Gurudev. Namaste, sir. Good morning. Namaste. Good morning, sir. Happy morning, sir. Good morning, sir. Good morning, Good morning, wonderful morning. Happy morning. Good morning, sir. Morning, Guruji. Morning, Morning, sir. Guruji. Happy morning. Guru Brahma, Guru Vishnu, Guru Deva, Maheshwara, Guru Sakshat, Parabrahma, Tasmai, Shri Guru Namaha. Very good. ಸೊ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಆಲ್ ಆಫ್ ಯು ದಿಸ್ ಅಬೆಂಡೆನ್ಸ್ 5 ಡೇಸ್ನ ಮೆಡಿಟೇಷನ್ ಚಾಲೆಂಜ್. ಎಲ್ಲರಿಗೂ ಸ್ವಾಗತ. ಡೇ 1 ಇವತ್ತು. ಡೇ 1 ಇದು. ಐ ರಿಯಲಿ ಅಪ್ರಿಷಿಯೇಟ್ ಯಾರು 300 ಜನ ಲೈವಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ. ವಾವ್, ಅಮೇಝಿಂಗ್. ಐ ರಿಯಲಿ ಅಪ್ರಿಷಿಯೇಟ್ ಯು. ಬಟ್ ಇನ್ನು ನೀವು ಗ್ರೇಟ್ ಅಂತ ಹೇಳ್ತೀನಿ. ಯಾವಾಗಪ್ಪ ಅಂದರೆ 5 ದಿನ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ರೆ. ಫಸ್ಟ್ ಡೇನಲ್ಲಿ ಜೋಶಲ್ಲಿ ಏನಿರುತ್ತೆ ಅಂತ ನೋಡಿ ಚೆಕ್ ಮಾಡೋಣ ಅಂತ ಅಟೆಂಡ್ ಮಾಡೋದಲ್ಲ. ಆಲ್ ದ ಡೇಸ್ 5 ದಿನ ನಾನು ಎದ್ದೇಳ್ತೀನಿ, ನನ್ನ ಮನೆಯವ್ರನ್ನ ಎಬ್ಬರಿಸ್ತೀನಿ, ಎಲ್ಲರನ್ನೂ ಅಟೆಂಡ್ ಮಾಡೋ ಥರ ಮಾಡ್ತೀನಿ. ನನ್ನಿಂದ ಒಂದು 10 ಜನಕ್ಕೆ ಶೇರ್ ಮಾಡ್ತೀನಿ, ಅವರು ಅಟೆಂಡ್ ಮಾಡಿ ಅವರು ಕಲಿಯೋ ಥರ ಮಾಡ್ತೀನಿ ಅಂತ ಮಾಡಿದ್ರೆ ಇನ್ನೂ ವಂಡರ್ಫುಲ್. ಬಿಕಾಸ್ ಇಟ್ಸ್ ಅ ಫ್ರೀ ಕ್ಲಾಸ್. 300 ಜನ ಅಟೆಂಡ್ ಮಾಡ್ತಾಯಿದ್ರೆ
ಇನ್ನು 600-700 ಜನ ಅಟೆಂಡ್ ಮಾಡೋಂಥ ಅವಕಾಶ ಇದೆ. ಆ ಜನ ಅಟೆಂಡ್ ಮಾಡ್ಬೋದು. ಸೊ ಟ್ರೈ ಮಾಡಿ, ಮ್ಯಾಕ್ಸಿಮಮ್ ಪೀಪಲ್ಗೆ ಶೇರ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಅವರು ಕೂಡ ಅಟೆಂಡ್ ಮಾಡಲಿ. ಆ್ಯಂಡ್ ವಿಲ್ ಲರ್ನ್ ಮೆನಿ ಥಿಂಗ್ಸ್. ಈ 5 ಡೇಸಲ್ಲಿ ಕೆಲವು ಅದ್ಭುತವಾದ ವಿಚಾರಗಳನ್ನ ಕಲಿಯೋಣ, ಜೊತೆಗೆ ಪ್ರಾಕ್ಟೀಸ್ ಮಾಡೋಣ. ಇನ್ನೇ ಕೇಳಿಸ್ಕೊಳ್ಳೋದು ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ವಿಲ್ ಪ್ರಾಕ್ಟೀಸ್. ಓಕೆ, ತುಂಬ ಪ್ರಾಕ್ಟಿಕಲ್ ಆಗಿ ಅಬೆಂಡೆನ್ಸ್ನ ಪಡೆಯುವಂಥದ್ದು, ಮೆಡಿಟೇಷನ್ ಮಾಡೋಂಥದ್ದು ಎಲ್ಲ ಚಾಲೆಂಜ್ ಕಂಪ್ಲೀಟ್ ಮಾಡೋಣ. ಓಕೆ, ಸೊ ಟೆಲ್ ಮಿ, ಎಷ್ಟು ಜನ ಎಕ್ಸೈಟೆಡ್ ಆಗಿದ್ದೀರಾ? ಹೌ ಮೆನಿ ಆಫ್ ಯು ಆರ್ ಎಕ್ಸೈಟೆಡ್ ಆ್ಯಂಡ್ ರೆಡಿ? ಸರ್ ತುಂಬಾ ಖುಷಿ ಆಗ್ತಾ ಇದೆ ಸರ್. ತುಂಬಾ ದಿನಗಳ ಕೂಡ ಸುದ್ದಿನ ಹೆಂಗೆ ಪಡ್ಕೊಳ್ಬೇಕು ಅಂತ ಕಾಯ್ತಿದ್ದೀನಿ ಸರ್. ಸೂಪರ್. ಸೊ ಸ್ನೇಹಿತರೆ, ಅಬೆಂಡೆನ್ಸ್ ಮೆಡಿಟೇಷನ್ ಅಂದ್ರೆ ಏನು? ಅಬೆಂಡೆನ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಅಬೆಂಡೆನ್ಸ್ ಅಂದ್ರೆ ಸಮೃದ್ಧಿ. ಸಮೃದ್ಧಿ ಅಂದ್ರೆ ದೇರ್ ಇಸ್ ನೋ ಎಂಡ್, ಯಾವುದೇ ಕೊನೆ ಅಥವಾ ಇಷ್ಟೇ ಅಷ್ಟೇ ಅಂತ ಇಲ್ಲ. ಅಬೆಂಡೆನ್ಸ್ ಅಂತ ಹೇಳಿದಾಗ ಅನ್ಲಿಮಿಟೆಡ್, ಏನು, ಹೇರಳವಾಗಿ, ಅತಿ ಹೆಚ್ಚಾಗಿ. ದೆರ್ ಇಸ್ ನೋ ಲಿಮಿಟ್, ಇಷ್ಟೇ ಅಂತಲ್ಲ. ಅಬೆಂಡೆನ್ಸ್ ಅಂದಾಗ ಇಟ್ಸ್ ಅನ್ ಅನ್ಲಿಮಿಟೆಡ್ ಥಿಂಗ್. ಸೊ ಯೂನಿವರ್ಸಲ್ ನಮಗೆ ಎಷ್ಟೊಂದೆಲ್ಲ ಅಬೆಂಡೆನ್ಸಲ್ಲಿದೆ. ದಟ್ ಇಟ್ ಬಿ ಎನರ್ಜಿ ಆಗಿರ್ಬೋದು, ಪಂಚತತ್ವಗಳಾಗಿರ್ಬೋದು, ಅಥವಾ ನಮ್ಮ ಲೈಫಲ್ಲಿ ಏನು ಬೇಕೋ ಅದೆಲ್ಲ ಆಗಿರ್ಬೋದು, ಅಬೆಂಡೆನ್ಸಲ್ಲಿ ಪಡಿಬೋದು, ಹೇರಳವಾಗಿ ಪಡಿಬೋದು. ಬಟ್ ಅದು ಪಡೀಲಿಕ್ಕೆ ಒಂದು ವಿಧಾನ ಇದೆ. ಹೇಗೆ ನಾವು ಅಬೆಂಡೆನ್ಸ್ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡ್ತೀವಿ, ನಮ್ಮೊಳಗಡೆ ಆ ಅಬೆಂಡೆನ್ಸ್ ಫೀಲಿಂಗ್ಸ್ನ ಕ್ರಿಯೇಟ್ ಮಾಡ್ತೀವಿ, ಅದರಿಂದ ನಮ್ಮ ಲೈಫನ್ನು ಸಮೃದ್ಧಿಯ ಜೀವನವನ್ನು ಮಾಡ್ಕೋಬೋದು. ಸೊ ಅದಕ್ಕೆ ಸೂಕ್ತವಾದ ಸಮಯ, ಬೆಸ್ಟ್ ಸಮಯ ಏನಪ್ಪ ಅಂದರೆ ಬೆಳಗಿನ ಜಾವ, ಅರ್ಲಿ ಮಾರ್ನಿಂಗಲ್ಲಿ ನಾವು ಬೆಳಗ್ಗೆ ಎದ್ದು ಈ ಕೆಲವು ರಿಚುವಲ್ಸ್, ಅಭ್ಯಾಸಗಳು ಏನು ಮಾಡ್ತೀವಿ, ಇದು ನಿಮ್ಮ ಲೈಫನ್ನೇ ಬದಲಾವಣೆ ಮಾಡುತ್ತೆ, ಲೈಫನ್ನೇ ಚೇಂಜ್, ಟರ್ನಿಂಗ್ ಥರ ಮಾಡುತ್ತೆ. ಸ್ಕೇರ್ಸಿಟಿ ಅಂದರೆ ಲಿಮಿಟೆಡ್ನೆಸ್ಸಿಂದ ಅನ್ಲಿಮಿಟೆಡ್ನೆಸ್, ಅಭಾವದಿಂದ ಸಮೃದ್ಧಿಯ ಕಡೆಗೆ ಜೀವನವನ್ನು ತಗೊಂಡು ಹೋಗ್ಬೋದು ಕೆಲವು ಬೆಳಗ್ಗೆನೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಈ ಎಲ್ಲ ಅಭ್ಯಾಸಗಳನ್ನ ಮಾಡೋದ್ರಿಂದ. ಓಕೆ, ಈ 5 ಡೇಸಲ್ಲಿ ನಾವೇನು ಮಾಡೋಣ? ಫಸ್ಟ್ ಆಫ್ ಆಲ್ ವಿಲ್ ಲರ್ನ್ ಮೆಡಿಟೇಷನ್, ಜೊತೆಗೆ ಬ್ರೀದಿಂಗ್ ಬಗ್ಗೆ ಕಲಿಯೋಣ, ಜೊತೆಗೆ ಚಾಂಟಿಂಗ್ ಬಗ್ಗೆ ಕಲಿಯೋಣ, ಆ್ಯಂಡ್ ಸಾಧ್ಯ ಆದರೆ ಇನ್ನೊಂದಷ್ಟು ಕೆಲವು ಬೇರೆ ಬೇರೆ ನಾಲೆಡ್ಜ್ ಅಥವಾ ಕೆಲವು ಅಭ್ಯಾಸಗಳನ್ನ ಹೇಳ್ಕೊಡ್ತೀನಿ, ವಿಚ್ ವಿಲ್ ಡೂ ಪ್ರಾಕ್ಟಿಕಲಿ. ನಾಳೆಯಿಂದ ಇಷ್ಟೆಲ್ಲ ಮಾತಾಡೋದಿಲ್ಲ, ಕ್ಲಾಸ್ ಶುರು ಆಗಿದ ತಕ್ಷಣ ವಿಲ್ ಡೂ ಸ್ಟಾರ್ಟ್ ಪ್ರಾಕ್ಟೀಸಿಂಗ್. ಸರಿನಾ? ಓಕೆ, ಮೆಡಿಟೇಷನ್, ಧ್ಯಾನ ಅಂದಾಗ ಧ್ಯಾನದ ಬಗ್ಗೆ ಬರೋಣ, ಮತ್ತೆ ಹೇಳ್ತೀನಿ ನಾನು ನಿಮಗೆ. ಬಟ್ ಬಿಫೋರ್ ದಟ್ ಸ್ನೇಹಿತರೆ, ಮೆಡಿಟೇಷನ್ ಯಾಕೆ ಬೇಕು ಅದೆಲ್ಲ ತಿಳ್ಕೊಳ್ಳೋಣ. ಬಟ್ ಮೆಡಿಟೇಷನ್ಗಿನ ಮೊದಲು ಯಾರು ಧ್ಯಾನ ಸ್ಥಿತಿಗೆ ಹೋಗಬೇಕು, ಧ್ಯಾನವನ್ನು ಮಾಡಬೇಕು, ಒಂದು ಬೆಸ್ಟ್ ವಿಧಾನ, ಸುಲಭವಾದ ವಿಧಾನ ಏನಪ್ಪ ಅಂತ ಹೇಳಿದ್ರೆ ಉಸಿರಾಟದ ಕ್ರಿಯೆ, ಬ್ರೀದಿಂಗ್ ಎಕ್ಸಸೈಸ್. ಓಕೆನಾ? ಬ್ರೀದಿಂಗ್ ಅಂತ ಹೇಳಿದಾಗ ನಾವು ಏನು ನಮ್ಮ ಬ್ರೆತ್ನ ಕಂಟ್ರೋಲ್ ಮಾಡ್ತೀವಿ, ಉಸಿರಾಟವನ್ನು ನಿಯಮಿತವಾಗಿ ಕಂಟ್ರೋಲ್ಡ್ ಬ್ರೀದಿಂಗ್ ಮಾಡ್ತೀವಿ, ಪ್ರಾಣಾಯಾಮ. ಆಟೋಮೆಟಿಕಲಿ ನಮ್ಮ ಮೈಂಡ್ ನಮ್ಮ ಹಿಡಿತಕ್ಕೆ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾರು ತಮ್ಮ ಮನಸ್ಸನ್ನು ಹಿಡಿತ ಸಾಧಿಸಬೇಕು, ಮೈಂಡ್ ಕಂಟ್ರೋಲ್ ಮಾಡಬೇಕು, ಮೈಂಡ್ ಮಾಸ್ಟ್ರಿ ಮಾಡಬೇಕು, ಈಸಿ ವಿಧಾನ, ಬೆಸ್ಟ್ ವಿಧಾನ ಏನಪ್ಪ ಅಂದರೆ ಯಾರು ಉಸಿರಾಟದ ಮೇಲೆ ಹಿಡಿತ ಸಾಧಿಸ್ತಾರೆ ಅವರು ಮೈಂಡ್ನ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇಟ್ಸ್ ವೆರಿ ಡೈರೆಕ್ಟ್ಲಿ ಕನೆಕ್ಟೆಡ್. ಬ್ರೀದಿಂಗ್ನ ಕಂಟ್ರೋಲ್ ಮಾಡಿ, ಬ್ರೀದಿಂಗ್ನ ಪ್ರಾಕ್ಟೀಸ್ ಮಾಡಿ, ಮೈಂಡ್ ಆಟೋಮೆಟಿಕಲಿ ಕಂಟ್ರೋಲಿಗೆ ಬರೋಕ್ಕೆ ಶುರು ಆಗುತ್ತೆ. ಓಕೆ, ಸೊ ಡೈರೆಕ್ಟ್ ನಾನು ಸೀದಾ ಧ್ಯಾನ ಮಾಡ್ತೀನಿ ಅನ್ನೋದಕ್ಕಿಂತ ಆ್ಯಕ್ಚುಲಿ ನೀವು ಬ್ರೀದಿಂಗ್ನ ಮಾಡಿ ಆಮೇಲೆ ನೀವು ಧ್ಯಾನ ಮಾಡಿದಾಗ ಅಮೇಝಿಂಗ್, ವಂಡರ್ಫುಲ್ ಆಗಿ ನೀವು ಅನುಭವವನ್ನು ಪಡಿಬೋದು, ಡೀಪ್ ಮೆಡಿಟೇಷನ್ ಮಾಡ್ಬೋದು, ಆ್ಯಂಡ್ ಬೆಸ್ಟ್ ರಿಸಲ್ಟ್ಸ್ನ ಪಡಿಬೋದು ಮೆಡಿಟೇಷನಿಂದ. ಯಾವಾಗ ನೀವು ಉಸಿರಾಟದ ಕ್ರಿಯೆ ಅಂದರೆ ಪ್ರಾಣಾಯಾಮ ಮಾಡಿ ದೆನ್ ಮೆಡಿಟೇಷನ್ ಮಾಡಿದಾಗ. ಓಕೆ, ಸೊ ಬ್ರೀದಿಂಗ್ ಅಂತ ಹೇಳಿದಾಗ
ಏನು ನಿಮ್ಮ ಉಸಿರಾಟದ ಶಕ್ತಿ ಏನಿದೆ, ನಿಮ್ಮ ಲಂಗ್ಸ್ ಕೆಪಾಸಿಟಿ ಎಷ್ಟಿದೆ? ಓಕೆ, ಲಂಗ್ಸ್ ಕೆಪಾಸಿಟಿ ಎಷ್ಟಿದೆ ಅದನ್ನ ಫಸ್ಟ್ ಚೆಕ್ ಮಾಡೋಣ. ಇವತ್ತು ಡೇ 1 ಇದೆ. ಲಾಸ್ಟ್ ಡೇನ ನಿಮ್ಮ ಕೈಯಲ್ಲಿ ಮಾಡಿಸ್ತೀನಿ. ಚೆಕ್ ಮಾಡೋಣ ನಿಮ್ಮ ಒಂದು ಬ್ರೀದಿಂಗ್ ಕೆಪಾಸಿಟಿ ಏನಾದರೂ ಇನ್ಕ್ರೀಸ್ ಆಯ್ತಾ, ಅಥವಾ ಎಷ್ಟು ಜನದಾಯಿತು, ಅಥವಾ ಎಷ್ಟು ಮಟ್ಟಕ್ಕಾಯಿತು ಅಂತ ಹೇಳಿ ಎಲ್ಲ ಕೂಡ ಲಾಸ್ಟ್ ಡೇ ನಿಮಗೆ ಗೊತ್ತಾಗುತ್ತೆ. ಟೆಸ್ಟ್ ಮಾಡೋಣ. ಸೊ ಲೆಟ್ಸ್ ಚೆಕ್ ಯುವರ್ ಬ್ರೀದಿಂಗ್ ಕೆಪಾಸಿಟಿ. ನಿಮ್ಮ ಉಸಿರಾಟದ ಸಾಮರ್ಥ್ಯ ಎಷ್ಟಿದೆ ಏನು ಅಂಥೇಳಿ ಚೆಕ್ ಮಾಡೋಣ. ಅದಾದ್ಮೇಲಿಂದ ವಿಲ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್. ಹೇಗೆ ಮಾಡ್ಬೇಕು? ಎಲ್ಲರೂ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಎಲ್ಲರೂ ಎರಡು ಥರ ಟೆಸ್ಟ್ ಮಾಡೋಣ. ಮೊದಲನೇದಾಗಿ ಅಂತಃಕುಂಭಕ ಮಾಡೋಣ. ಅಂತಃಕುಂಭಕ ಅಂತ ಹೇಳಿದ್ರೆ ಬ್ರೀದ್ ಇನ್ ಮಾಡ್ತೀರಾ, ಉಸಿರನ್ನ ಒಳಗಡೆನೆ ಇಟ್ಕೊಂಡು ಹೋಲ್ಡ್ ಮಾಡ್ತೀರಾ. ನಾನು ಕೌಂಟಿಂಗ್ ಕೊಡ್ತೀನಿ. 1 2 3 4 ಈ ಥರ 1 to 60 ಅಥವಾ ಇನ್ನೂ ಜಾಸ್ತಿ ಕೌಂಟಿಂಗ್ ಕೊಡ್ತೀನಿ. ಎಲ್ಲಿ ತನಕ ನಿಮ್ಮ ಉಸಿರನ್ನ ಹಾಗೆ ಹೋಲ್ಡ್ ಮಾಡ್ತೀರಾ, ಎಲ್ಲಿ ತನಕ ಸಾಧ್ಯ ಆಗುತ್ತೋ ಅಲ್ಲಿ ತನಕ ಕಂಟ್ರೋಲ್ ಮಾಡ್ತೀರಾ. ಎಲ್ಲಿ ನಿಮ್ಗೆ ಆಗ್ತಾ ಇಲ್ಲ ಬಿಡ್ತೀರಾ. ನಂಬರ್ನ ಲೆಕ್ಕ ಇಟ್ಕೊಳ್ಳಿ. ನಾನು ಹೇಳ್ತಾ ಇರ್ತೀನಿ ನಂಬರು, ಆ ನಂಬರ್ನ ಎಲ್ಲಿ ತನಕ ನೀವು ಹೋಲ್ಡ್ ಮಾಡೋಕ್ಕೆ ಸಾಧ್ಯ ಆಯಿತು ಆ ನಂಬರ್ ಲೆಕ್ಕ ಇಟ್ಕೊಳ್ಳಿ. ಅದೇ ಥರ ಬಾಹ್ಯ ಕುಂಭಕ ಮಾಡೋಣ. ಅಂದರೆ ಗಾಳಿ ರಹಿತ, ನಿಮ್ಮ ಎದೆಯಲ್ಲಿ ಗಾಳಿ ಏನೂ ಇರೋದಿಲ್ಲ, ಗಾಳಿ ರಹಿತ ಬ್ರೀದಿಂಗ್ನ ಹೋಲ್ಡ್ ಮಾಡಿಟ್ಟಿರ್ತೀರ. ಅಗೇನ್ ಕೌಂಟಿಂಗ್ ಕೊಡ್ತೀನಿ ನಾನು. 1 2 3. ಲೆಟ್ಸ್ ಸಿ ಎಲ್ಲಿ ತನಕ ನಂಬರ್ ಹೋಲ್ಡ್ ಮಾಡೋಕ್ಕಾಗತ್ತೆ. ನೀವು ಎಲ್ಲಿ ಆಗ್ತಾ ಇಲ್ಲ ಅನ್ಸುತ್ತೆ ಉಸಿರು ತಗೊಳ್ತೀರಾ, ನಂಬರ್ ಲೆಕ್ಕ ಇಟ್ಕೊಳ್ಳಿ. ಎಲ್ಲಿ ತನಕ ಹೋಲ್ಡ್ ಮಾಡೋಕ್ಕೆ ಸಾಧ್ಯ ಆಯಿತು. ಇವತ್ತು ಡೇ 1. ಲಾಸ್ಟ್ ಡೇ ಕೂಡ ಚೆಕ್ ಮಾಡೋಣ ನಿಮ್ಮ ಕೆಪಾಸಿಟಿ, ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆಯ್ತಾ ಇಲ್ವಾ ಅಂತ ನೋಡೋಣ. ರೆಡಿ? ಟ್ರೈ ಮಾಡೋಣ, ಟೆಸ್ಟ್ ಮಾಡೋಣ. ಆಲ್ ಆಫ್ ಯು. Yes, sir. Yes, sir. ಎಸ್ ಗುರುಗಳೇ, ಎಸ್ ಗುರುಗಳೇ. Yes, sir. Ready, sir. ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಮೊದಲಿಗೆ ಇನ್ಹೇಲ್ ಮಾಡ್ತೀರಾ, ಆಮೇಲೆ ಮತ್ತೆ ಎಕ್ಸೇಲ್ ಮಾಡ್ತೀರಾ. ಮತ್ತೆ ಇನ್ಹೇಲ್ ಮಾಡಿದಾಗ ಕಂಪ್ಲೀಟ್ಲಿ ಗಾಳಿ ಒಳಗಡೆ ತಗೊಂಡು ಹೋಲ್ಡ್ ಮಾಡ್ತೀರಾ. ಅಲ್ಲಿಂದ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ರೆಡಿ? ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. ಮತ್ತೆ ಇನ್ಹೇಲ್ ಮಾಡಿ, ಕಂಪ್ಲೀಟ್ಲಿ ಗಾಳಿ ಒಳಗಡೆ ತುಂಬಿಕೊಳ್ಳಿ. ಎಸ್, ಹೋಲ್ಡ್ ಮಾಡಿ. ಇವಾಗ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60. Relax. ಎನಿಬಡಿ ಕ್ರಾಸ್ಡ್ 50? ಯಾರಾದರೂ 50 ಕ್ರಾಸ್ ಮಾಡಿದರೆ ಅಮೇಝಿಂಗ್, ವಂಡರ್ಫುಲ್ ಅಂತ ಹೇಳ್ತೀನಿ. ಅಮೇಝಿಂಗ್, ವಂಡರ್ಫುಲ್. ಇನ್ ಕೇಸ್ ಯಾರಾದರೂ 40 ಕ್ರಾಸ್ ಮಾಡಿದ್ರೆ ಅಂದರೆ ವೆರಿ ಗುಡ್ ಅಂತ ಅರ್ಥ. 30 ಕ್ರಾಸ್ ಮಾಡಿದ್ರೆ ಅಂದರೆ ಓಕೆ. 20 30 ಬಿಲೋ ಇದ್ದೀರಾ ಅಂದರೆ ನಿಮ್ಮ ಮೇಲೆ ನೀವು ತುಂಬ ವರ್ಕ್ ಮಾಡಬೇಕು. ನಿಮ್ಮ ಲಂಗ್ಸ್ ಕೆಪಾಸಿಟಿ ಮೇಲೆ ವರ್ಕ್ ಮಾಡಬೇಕು.
ಮತ್ತೆ ಕೋವಿಡ್ ಕೊರೋನಾ ಬಂದಾಗ ಆರೋಗ್ಯ ಇಂಪಾರ್ಟೆಂಟ್ ಅಪ್ಪ, ಎಕ್ಸಸೈಸ್ ಮಾಡಬೇಕು ಅಲ್ಲ. ಅದರಿಂದ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡ್ತಾರಂತಾರಲ್ಲ, ಹಾಗಲ್ಲ. ಆರೋಗ್ಯ ಅನ್ನೋದು ಯಾವಾಗಲೂ ಕಾಪಾಡಬೇಕಾಗಿರೋಂಥದ್ದು. ಹೆಲ್ದಿ, ಫಿಟ್, ಸ್ಟ್ರಾಂಗ್ ಆಗಿರಬೇಕು. ಇವತ್ತು ಡೇ 1 ನಿಮ್ಮ ಅಂತ ಕುಂಭಕ ಚೆಕ್ ಮಾಡಿದಿರಾ, ಎಷ್ಟು ನಂಬರ್ ಇದೆ ಅಂತ ಹೇಳಿ. ಲಾಸ್ಟ್ ಡೇ ಚೆಕ್ ಮಾಡೋಣ, ಇನ್ಕ್ರೀಸ್ ಆಗಿರಬೇಕು, ಸರಿನಾ? ಸಿ ಈಗ ಚೆಕ್ ಮಾಡೋಣ ಬಾಹ್ಯ ಕುಂಭಕ. ಇನ್ಹೇಲ್ ಮಾಡ್ತೀರಾ, ಕಂಪ್ಲೀಟ್ಲಿ ಎಕ್ಸೇಲ್ ಮಾಡ್ತೀರಾ, ಪೂರ್ತಿ ಗಾಳಿ ಆಚೆ ಹಾಕ್ತೀರಾ, ಹೋಲ್ಡ್ ಮಾಡ್ತೀರಾ. ಗಾಳಿ ರಹಿತ, ಚೂರು ಗಾಳಿ ಒಳಗಡೆ ಇರ್ಕೂಡ್ದು, ಹಾಗೆ ಹೋಲ್ಡ್ ಮಾಡಿ. 1 2 3 4 ಕೌಂಟಿಂಗ್ ಕೊಡ್ತೀನಿ, ಚೆಕ್ ಮಾಡೋಣ ಎಲ್ಲಿ ಎಷ್ಟು ನಂಬರ್ ತನಕ ನೀವು ಹೋಲ್ಡ್ ಮಾಡೋಕ್ಕಾಗತ್ತೆ. ಎಲ್ಲಿ ಆಗಲ್ಲ ಅನ್ಸುತ್ತೆ ಬಿಲ್ಡಿಂಗ್ ಮಾಡ್ತೀರಾ, ನಂಬರ್ ಲೆಕ್ಕ ನೆನ್ಪಿಟ್ಕೊಳ್ಳಿ. ಓಕೆ, ರೆಡಿ? ಶುರು ಮಾಡೋಣ. ಇನ್ಹೇಲ್ ಮಾಡಿ, ಸ್ಲೋಲಿ ಎಕ್ಸೇಲ್ ಮಾಡಿ. ಕಂಪ್ಲೀಟ್ಲಿ ಗಾಳಿ ಆಚೆ ಹಾಕಿ, ಫುಲ್ ಗಾಳಿ ರಹಿತ, ಎಂಟಿ. ಹೋಲ್ಡ್ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60. Anybody crossed 40 50? Wow, amazing, great. 40 above ವೆರಿ ಗುಡ್ ಅಂತ ಹೇಳ್ತೀನಿ. 30 ಅಬವ್ ಕೂಡ ವೆರಿ ಗುಡ್ ಅಂತ ಹೇಳ್ತೀನಿ. ಬಿಕಾಸ್ ಅಂತ ಭಾಗ್ಯ ಕುಂಭಕ ನಾಟ್ ಈಸಿ. ಅಂತ ಕುಂಭಕಿನ ಭಾಗ್ಯ ಕುಂಭಕ ನಂಬರ್ ಕಡಿಮೆನೇ ಇರುತ್ತೆ. ಎನಿಬಡಿ ಬಿಲೋ 20 ಇದ್ದೀರಾ ಅಂದರೆ ನಿಮ್ಮ ಮೇಲೆ ನೀವು ವರ್ಕ್ ಮಾಡಬೇಕು. 15 16 20 25 ಎಲ್ಲ ಏನೂ ಅಲ್ಲ. ಅಬೌವ್ 30 ಇದೆ ಅಂದರೆ ಓಕೆ, ಗುಡ್ ಅಂತ ಅರ್ಥ. ಪ್ರತಿದಿನ ಇದ್ರ ಮೇಲೆ ವರ್ಕ್ ಮಾಡೋಣ. ಲಾಸ್ಟ್ ಡೇ ಚೆಕ್ ಮಾಡೋಣ, ಫ್ರೈಡೇ ಎಷ್ಟು ನಿಮ್ಮಲ್ಲಿ ಇಂಪ್ರೂವ್ ಆಗಿದೆ, ಹೇಗೆ ಇಂಪ್ರೂವ್ ಆಗಿದೆ ಅಂತೇಳಿ ಚೆಕ್ ಮಾಡೋಣ. ಓಕೆ, ಲೆಟ್ಸ್ ಪ್ರಾಕ್ಟೀಸ್ ಬ್ರೀದಿಂಗ್ ಎಕ್ಸಸೈಸ್ನ ಫಸ್ಟ್ ಅಭ್ಯಾಸ ಮಾಡೋಣ. ನ್ಯಾಚುರಲ್ ಬ್ರೀದಿಂಗ್ ಹೆಂಗೆ ಮಾಡಬೇಕು, ಸಹಜವಾಗಿ ಹೇಗೆ ನಾವು ಉಸಿರಾಟವನ್ನು ಮಾಡಬೇಕು ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಎಲ್ಲರೂ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಅಬ್ಸರ್ವ್ ಮಾಡಿ, ನೀವು ಎಷ್ಟೋ ಜನ ಶಾಲೋ ಬ್ರೀದಿಂಗ್ ಮಾಡ್ತೀರಾ. ಶಾಲೋ ಬ್ರೀದಿಂಗ್ ಅಂದರೆ ಮೇಲ್ಮೇಲೆ ಉಸಿರಾಡ್ತೀರ. ನಿಮ್ಮ ಶ್ವಾಸಕೋಶಕ್ಕೆ ಅತಿ ಹೆಚ್ಚು ಉಸಿರು ಅಥವಾ ಗಾಳಿ ಆಮ್ಲಜನಕ ಹೋಗೋದೇ ಇಲ್ಲ. ಶಾಲೋ ಬ್ರೀದಿಂಗ್, ಲೈಟಾಗಿ ಬ್ರೀದ್ ಮಾಡ್ತೀರ ಅಷ್ಟೇ. ಅಂದರೆ ಚೂರು ಎದೆ ಒಳಗಡೆ ಗಾಳಿ ತುಂಬಿಕೊಳ್ಳುತ್ತೆ, ಸ್ವಲ್ಪ ಎದೆ ಉಬ್ಬ ಆಗುತ್ತೆ, ದೆನ್ ಮತ್ತೆ ಗಾಳಿ ಆಚೆ ಬಿಡ್ತೀರ. ದಿಸ್ ಇಸ್ ನಾಟ್ ದ ವೇ. ನ್ಯಾಚುರಲ್ ಬ್ರೀದಿಂಗ್, ನ್ಯಾಚುರಲ್ ಆಗಿ ನಾವು ಹೇಗೆ ಬ್ರೀದ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಾವು ಇನ್ಹೇಲ್ ಮಾಡಿದಾಗ ಎದೆ ಅಲ್ಲ, ಆ್ಯಕ್ಚುಲಿ ಹೊಟ್ಟೆ ಮುಂದೆ ಬರಬೇಕು, ಹೊಟ್ಟೆ ಪೂರ ಗಾಳಿ ತುಂಬ್ಕೋಬೇಕು. ಎಕ್ಸೇಲ್ ಮಾಡಿದಾಗ ಹೊಟ್ಟೆ ಪೂರ ಒಳಗಡೆ ಹೋಗುತ್ತೆ, ಗಾಳಿ ಆಚೆ ಹಾಕಬೇಕು. ಹ್ಯಾವ್ ಯು ಸೀನ್ ಮಕ್ಕಳು, ಸಣ್ಣ ಮಕ್ಕಳು, ಬೇಬೀಸ್ ಮಲಗಿರ್ಬೇಕಾದ್ರೆ ಅಬ್ಸರ್ವ್ ಮಾಡಿದಿರಾ? ಅವರು ಉಸಿರಾಡಬೇಕಾದ್ರೆ ಹೊಟ್ಟೆ ಮುಂದೆ ಬರುತ್ತೆ, ಹೊಟ್ಟೆ ಒಳಗಡೆ ಹೋಗುತ್ತೆ. ಹ್ಯಾವ್ ಯು ಅಬ್ಸರ್ವ್ಡ್? Yes, Guruji. Yes, Gurule. ರೈಟ್ ವೇ, ಇದು ಕರೆಕ್ಟ್ ವಿಧಾನ ಉಸಿರಾಟದ್ದು.
ಬಟ್ ನಿಮಗೆಲ್ಲ ಅಭ್ಯಾಸ ಆಗೋಗಿರುತ್ತೆ ಶಾಲೋ ಬ್ರೀದಿಂಗ್ ಮಾಡೋದು. ಒಂದಿಷ್ಟು ಗಾಳಿ ಒಳಗಡೆ ಹೋಗುತ್ತೆ, ಅದರಲ್ಲಿ ಇಷ್ಟು ಆಮ್ಲಜನಕ ಇರುತ್ತೆ. ಯಾವುದೇ ಬ್ಲಡ್ ಸರ್ಕ್ಯುಲೇಷನ್ಗೆ ಅಥವಾ ಮೈಂಡ್ ಆಕ್ಟಿವ್ ಆಗಿರಲಿಕ್ಕೆ ಯಾವುದಕ್ಕೂ ಸಾಲದೇ ಇಲ್ಲ. ಯಾವಾಗ ನೀವು ಡೀಪ್ ಬ್ರೀದಿಂಗ್ ಮಾಡ್ತೀರಾ, ಜಾಸ್ತಿ ಗಾಳಿ ಒಳಗಡೆ ಹೋದಷ್ಟು ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆದಷ್ಟು ಗಾಳಿ ಒಳಗಡೆ ಹೋದಷ್ಟು ಆಮ್ಲಜನಕ ಜಾಸ್ತಿ ಸಿಗುತ್ತೆ. ಆಮ್ಲಜನಕ ಜಾಸ್ತಿ ಸಿಕ್ಕಿದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದಷ್ಟು ಮೈಂಡ್ ಆಕ್ಟಿವ್ ಆಗಿರುತ್ತೆ, ಬಾಡಿ ಫ್ಲೆಕ್ಸಿಬಲ್ ಆಗಿರುತ್ತೆ, ಬ್ಲಡ್ ಥಿನ್ ಆಗುತ್ತೆ, ಹೆಲ್ದಿ ಆಗಿರ್ತೀರ. ಸೋ ಮೆನಿ ಬೆನಿಫಿಟ್ಸ್, ಸೋ ಮೆನಿ ಬೆನಿಫಿಟ್ಸ್. ಸೊ ಡೀಪ್ ಬ್ರೀದಿಂಗ್ ಮಾಡೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸರಿನಾ? ಅಭ್ಯಾಸ ಮಾಡೋಣ ಡೀಪ್ ಬ್ರೀದಿಂಗ್. ಐ ವಾಂಟ್ ಎವ್ರಿ ಒನ್ ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ಮಾಡೋದು ಹೇಳ್ತೀನಿ ನಾನು. ಸೊ ರೈಟ್ ಹ್ಯಾಂಡ್ ಆನ್ ಯರ್ ಸ್ಟಮಕ್, ಬಲಗೈನ ನಿಮ್ಮ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ರೈಟ್ ಹ್ಯಾಂಡ್ ಆನ್ ಯರ್ ಸ್ಟಮಕ್, ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಸ್ಲೋಲಿ, ಅರ್ಜೆಂಟ್ ಇಲ್ಲ. ಇಡ್ಲಿ ದೋಸೆ ಎಲ್ಲ ಕಾಯುತ್ತೆ, ಆಮೇಲೆ ತಿನ್ಬೋದು, ನೋ ಪ್ರಾಬ್ಲಮ್. ನಿಧಾನಕ್ಕೆ ಮಾಡ್ತೀರಾ, ಸ್ಲೋಲಿ ಮಾಡ್ತೀರಾ. ಸರಿನಾ? ಇನ್ಹೇಲ್ ಮಾಡ್ತಾ ಅಬ್ಸರ್ವ್ ಮಾಡಿ, ಗಾಳಿ ಪೂರ್ತಿ ಒಳಗಡೆ ಹೋಗುತ್ತೆ, ಎದೆ ತುಂಬಿಕೊಂಡು ಹಾಗೆ ಹೊಟ್ಟೆ ಪೂರ ಮುಂದೆ ಬರುತ್ತೆ, ಅಬ್ಸರ್ವ್ ಮಾಡ್ತೀರಾ. ಎಕ್ಸೇಲ್ ಮಾಡ್ತಾ ಸ್ಲೋಲಿ ಗಾಳಿ ಆಚೆ ಹಾಕ್ತೀರಾ, ಹೊಟ್ಟೆ ಪೂರ ಒಳಗಡೆ ಹೋಗುತ್ತೆ, ಗಾಳಿ ಪೂರ್ತಿ ಆಚೆ ಹಾಕ್ತೀರಾ. ನಿಧಾನಕ್ಕೆ ಮಾಡ್ತೀರಾ, ಸ್ಲೋಲಿ ಮಾಡ್ತೀರಾ, ಅಬ್ಸರ್ವ್ ಮಾಡ್ತಾ ಮಾಡ್ತೀರಾ. ರೆಡಿ? ಶೆಲ್ ವಿ ಸ್ಟಾರ್ಟ್? 1 2 3 ಸ್ಟಾರ್ಟ್. ಇನ್ಹೇಲ್, exhale, inhale, exhale, ಎಸ್. ಯೋಜನ ಮಾಡಕ್ಕೆ ಸಾಧ್ಯ ಆಯ್ತು? ಯೋಜನ ಮಾಡಿದ್ರಿ? ಯೋಜನೆಗೆ ಗೊತ್ತಾಯ್ತು ಹೊಟ್ಟೆ ಪೂರ ಒಳಗಡೆ ಮುಂದೆ ಬರೋದು, ಒಳಗಡೆ ನಾನು ಹೋಗೋದು? ಮಾಡ್ದೆ ಸರ್, ನಾನು ಮಾಡ್ತಾ ಇದ್ದೆ ಸರ್ ಇದು ಮೊದ್ಲೇ. ಗುರುಗಳೇ ಗೊತ್ತಾಯ್ತು ಗುರುಗಳೇ. ಮಾಡಿಸಿದ್ದು ಹೇಗೆ ಅಂತ ಗೊತ್ತಾಗ್ಲಿಕ್ಕೆ ಈಗ 10 ರೌಂಡ್ಸ್ ಮಾಡ್ತಾರೆ ಎಲ್ಲರೂ. 10 ಸುತ್ತು, 10 ರೌಂಡ್ಸ್. ಸೇಮ್ ಥಿಂಗ್, ಪ್ರಾಕ್ಟೀಸ್ ಆಗಬೇಕು. ನೀವು ದಿನಾಪೂರ್ತಿ ಇದೇ ಥರ ನ್ಯಾಚುರಲ್ ಬ್ರೀದಿಂಗ್ ಹೇಗಪ್ಪ ಅಂದರೆ ಹೀಗೆ ಉಸಿರಾಡಬೇಕು, ಅಭ್ಯಾಸ ಆಗಬೇಕು. ಬೈ ಪ್ರಾಕ್ಟೀಸ್ ಏನಾಗೋಗಿರುತ್ತೆ, ಶಾಲೋ ಬ್ರೀದಿಂಗ್ ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ಗಾಳಿ ಒಳಗಡೆ ಹೋಗ್ತಾ ಇರುತ್ತೆ. ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಆಯುಷು ನಿಂತಿರುತ್ತೆ. ಬ್ರಹ್ಮ ಒಬ್ಬ ವ್ಯಕ್ತಿಗೆ ಇಷ್ಟು ಉಸಿರು ಅಂತ ಕೊಟ್ಟು ಕಳಿಸಿರ್ತಾರಂತೆ. ಆ ಉಸಿರು ಮುಗಿದೋಯ್ತಂದ್ರೆ ಆಯ್ತು ಅಂತ ಅರ್ಥ. ಸೊ ನೀವು ಎಷ್ಟು ಡೀಪ್ ಬ್ರೀದಿಂಗ್ ಮಾಡ್ತೀರಾ, ಸ್ಲೋ ಬ್ರೀದಿಂಗ್ ಮಾಡ್ತೀರಾ, ಅಷ್ಟು ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ, ಅಷ್ಟು ಆಯುಷು ಹೆಚ್ಚುತ್ತೆ. ಈ ರೀತಿ ಫಾರ್ ಎಕ್ಸಾಂಪಲ್ ನೀವು ನೋಡಿಬೇಕಾದ್ರೆ ನಾಯಿ, ಶ್ವಾನ ನೋಡಿ ಎಷ್ಟು ಫಾಸ್ಟಾಗಿ ಉಸಿರಾಡುತ್ತೆ. ಹಾಗೆ ಅದು 15-20 ವರ್ಷ ಅಷ್ಟೇ. ಬಟ್ ಆಮೇಲೆ ಉಸಿರಾಡೋದು ನೋಡಿದ್ರೆ 1 ನಿಮಿಷಕ್ಕೆ ಒಂದು 5-6 ಸರಿ 7-8 ಸರಿ ಉಸಿರಾಡಿದ್ರೆ ಹೆಚ್ಚದು. ಆ್ಯಂಡ್ ಅದು ವರ್ಷಾನ್ಗಟ್ಟಲೆ ಬದುಕುತ್ತೆ, 80-100 ಇಯರ್ಸ್ ಅಬೌವ್ ಬದುಕುತ್ತೆ. ಲೈಕ್ ದ ಡೀಪ್ ಬ್ರೀದಿಂಗ್ ಮಾಡಬೇಕು. ಎಷ್ಟು ನಿಧಾನಕ್ಕೆ ಸ್ಲೋ ಬ್ರೀದಿಂಗ್ ಮಾಡ್ತೀರಾ, ಮನಸ್ಸು ಕಂಟ್ರೋಲಲ್ಲಿರುತ್ತೆ, ಆ್ಯಂಡ್ ನಿಮ್ಮ ಇಮೋಷನ್ ಕಂಟ್ರೋಲಲ್ಲಿರುತ್ತೆ, ಹೆಲ್ದಿ ಆಗಿರ್ತಲ್ಲ, ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಎಷ್ಟೊಂದು ಬೆನಿಫಿಟ್ಸ್ ಇದೆ. ಪ್ರಾಕ್ಟೀಸ್ ಮಾಡೋಣ. 10 ರೌಂಡ್ಸ್. ಐ ವಾಂಟ್ ಎಲ್ಲರೂ ಅಭ್ಯಾಸ ಮಾಡಬೇಕು ಇವಾಗ. 10 ರೌಂಡ್ಸ್. ಫೋಕಸ್ ಮಾಡ್ತೀರಾ. ರೈಟ್ ಹ್ಯಾಂಡ್ ಆನ್ ಯರ್ ಸ್ಟಮಕ್, ಗಾಳಿ ಪೂರ ಒಳಗಡೆ ಹೋಗ್ತಾ ಹೊಟ್ಟೆ ಪೂರ ಮುಂದೆ ಬರುತ್ತೆ. ಎಕ್ಸೇಲ್ ಮಾಡ್ತಾ ಹೊಟ್ಟೆ ಪೂರ ಹಿಂದೆ ಒಳಗಡೆ ಹೋಗುತ್ತೆ, ಆಸ್ ಇಫ್ ಬೆನ್ನಿಗೆ ಅಂಟ್ಕೊಳ್ತಾ ಇದೆ ಅನ್ನೋ ಥರ ಹೊಟ್ಟೆ ಪೂರ ಒಳಗಡೆ ಹೋಗುತ್ತೆ, ಗಾಳಿ ಪೂರ್ತಿ ಆಚೆ ಹಾಕ್ತೀರ. ಸರಿನಾ? 10 ರೌಂಡ್ಸ್ ಅಭ್ಯಾಸ ಮಾಡೋಣ. ಎಲ್ಲರೂ ಫೋಕಸ್ ಮಾಡ್ತೀರಾ. ರೆಡಿ? ರೈಟ್ ಹ್ಯಾಂಡ್ ಆನ್ ಯೋರ್ ಹಾರ್ಟ್, ರೈಟ್ ಹ್ಯಾಂಡ್ ಆನ್ ಯೋರ್ ಸ್ಟಮಕ್. ರೆಡಿ? ಇನ್ಹೇಲ್ ಮಾಡ್ತಾ ಸ್ಟಾರ್ಟ್.
ಸ್ಲೋಲಿ ಇನ್ಹೇಲ್ ಮಾಡ್ತೀರಾ, ಸ್ಲೋಲಿ ಎಕ್ಸೇಲ್ ಮಾಡ್ತೀರಾ. ಒಬ್ಸರ್ವ್ ಮಾಡ್ತಾ ಇದ್ದೀರಾ ಉಸಿರು ಒಳಗಡೆ ಹೋಗ್ತಾ ಇರೋದನ್ನ, ಉಸಿರು ಆಚೆ ಹೋಗ್ತಾ ಇರೋದನ್ನ. ಆ್ಯಂಡ್ ಪುಷ್ ಮಾಡ್ತಾ ಇದ್ದೀರಾ ಗಾಳಿ ಇನ್ನಷ್ಟು ಒಳಗಡೆ ತಗೊಳ್ಳೋದಕ್ಕೆ. ಪುಷ್ ಮಾಡ್ತಾ ಇದ್ದೀರಾ ಮ್ಯಾಕ್ಸಿಮಮ್ ಗಾಳಿ ಒಳಗಡೆ ತುಂಬ್ಕೊಳ್ಳೋದಕ್ಕೆ. ಎಕ್ಸೇಲ್ ಮಾಡ್ತಾನೂ ಕೂಡ ಮ್ಯಾಕ್ಸಿಮಮ್ ಪುಷ್ ಮಾಡ್ತಾ ಇದ್ದೀರಾ ಗಾಳಿ ಇನ್ನಷ್ಟು ಆಚೆ ಹಾಕ್ಲಿಕ್ಕೆ, ಎಂಟಿ ಲಂಗ್ಸ್ ಮಾಡಲಿಕ್ಕೆ. ಫೀಲ್ ಮಾಡಿ ಗಾಳಿ ಒಳಗಡೆ ಹೋಗ್ತಾ ಇರೋದು, ಫೀಲ್ ಮಾಡಿ ಗಾಳಿ ಆಚೆ ಹೋಗ್ತಾ ಇರೋದನ್ನ. ರೈಟ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನೈಸ್. ಮಾಡಿದ್ರೆಲ್ಲರೂ ಈ ಅಭ್ಯಾಸವನ್ನ ಇವತ್ತು ನೀವು 5 ಟೈಮ್ಸ್ ಮಾಡಬೇಕು. ಅಸೈನ್ಮೆಂಟ್ ನಿಮ್ಗೆಲ್ಲರಿಗೂ ಇವತ್ತು ಹೋಲ್ ಡೇನಲ್ಲಿ 5 ಸುತ್ತು ಮಾಡಬೇಕು. 5 ರೌಂಡ್ಸ್. ಪ್ರತಿ ರೌಂಡಲ್ಲಿ 10 ಟೈಮ್ಸ್ ಮಾಡಿರ್ತೀರ. ಈಗ ನಾವು 10 ಟೈಮ್ಸ್ ಮಾಡಿದ್ವಲ್ಲ, ಅದೇ ಥರ 10 ಟೈಮ್ಸ್ 5 ರೌಂಡ್ಸ್ ಮಾಡಿರ್ತೀರ. ಆಮೇಲೆ ಒಂದು 11-12 ಗಂಟೆ ಒಳಗಡೆ ಮಾಡ್ತೀರಾ. ಮಧ್ಯಾಹ್ನ ಊಟ ಆದಮೇಲೆ 3-4 ಗಂಟೆಗೆ ಒಂದ್ಸರಿ ಮಾಡಿ, ಸಂಜೆ ಮಾಡಿ, ರಾತ್ರಿ ಮಾಡಿ. ಒಟ್ಟು 5 ರೌಂಡ್ಸ್ ಮಾಡಿರಬೇಕು. ಒಟ್ಟು 5 ರೌಂಡ್ಸ್ 5 ಇಂಟು 10 ಅಂದರೆ 50 ಟೈಮ್ಸ್ ಮಾಡಿರ್ಬೇಕು ಇವತ್ತೆಲ್ಲರೂ. ಮಾಡ್ತೀರಾ? ಎಸ್. Yes, sir. ಖಂಡಿತ ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ Yes, ಸರ್. ಗುರುಜಿ. ಡೆಫಿನೆಟ್ಲಿ ಮಾಡ್ತೀವಿ ಸರ್. ಖಂಡಿತ ಮಾಡ್ತೀವಿ ಗುರುಗಳೇ, ನಮಗೋಸ್ಕರ ಮಾಡ್ತಾ ಇದೀವಲ್ವಾ ನಾವು. ಆಗ್ಬೇಕು, ನಿಮ್ಗೆ ಪ್ರಾಕ್ಟೀಸ್ ಆಗಬೇಕು. ಬೈ ಡಿಫಾಲ್ಟ್ ಅಭ್ಯಾಸ ಆಗೋಗಿರುತ್ತೆ. ಫಾಸ್ಟ್ ಆಗಿ ಉಸಿರು ತಗೊಂಡು ಆಚೆ ಬಿಡೋದು, ಶಾಲೋ ಬ್ರೀದಿಂಗ್ ಅಭ್ಯಾಸ ಆಗೋಗಿರುತ್ತೆ. ಈ ಡೀಪ್ ಬ್ರೀದಿಂಗ್, ನ್ಯಾಚುರಲ್ ಬ್ರೀದಿಂಗ್ ಪ್ರಾಕ್ಟೀಸ್ ಆಗಬೇಕಂದ್ರೆ ಎಷ್ಟು ಅಭ್ಯಾಸ ಮಾಡ್ತೀರೋ ಅಷ್ಟು ಆಟೋಮೆಟಿಕ್ಲಿ ಅದೇ ಥರ ಪ್ರೋಗ್ರಾಮಿಂಗ್ ಆಗುತ್ತೆ. ಸೊ ನಿಮ್ಮ ಲಂಗ್ಸ್ನ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ, ಇನ್ಕ್ರೀಸ್ ಮಾಡಲಿಕ್ಕೆ ಕೆಲವು ಶ್ವಾಸಕೋಶದ ಅಭ್ಯಾಸಗಳನ್ನ ಮಾಡೋಣ, ಎಕ್ಸಸೈಸ್ನ ಮಾಡೋಣ. ರೆಡಿ ಎಲ್ಲರೂ? ನಾ ಹೇಳ್ತೀನಿ, ಆ ರೀತಿ ಮಾಡ್ತಾ ಹೋಗ್ಬೇಕು. ಸರಿನಾ? ಕಂಫರ್ಟಬಲ್ ಆಗಿ ಕುತ್ಕೊಳ್ತೀರಾ? ಕಂಫರ್ಟಬಲ್ ಆಗಿ ಕುತ್ಕೊಳ್ಳಿ ಎಲ್ಲರೂ. 2 ಕೈನ ಮುಂದೆಗಡೆ ಜೋಡಿಸ್ತೀರಾ. ಇನ್ಹೇಲ್ ಮಾಡ್ತಾ 2 ಕೈನ ಕಂಪ್ಲೀಟ್ಲಿ ಆಚೆ ಚಾಚ್ತೀರಾ. ಎಕ್ಸ್ಪ್ಯಾಂಡ್, ಎದೆ ಎಕ್ಸ್ಪ್ಯಾಂಡ್ ಆಗಬೇಕು. ಗಾಳಿ ಪೂರ್ತಿ ಒಳಗಡೆ ತಗೊಳ್ತೀವಿ. 2 ಕೈ ಆಚೆ ಮಾಡಿದಾಗ ಗಾಳಿ ಒಳಗಡೆ ಹೋಗುತ್ತೆ. ಎಕ್ಸೇಲ್ ಮಾಡ್ತಾ 2 ಕೈ ಸೇರಿಸ್ತೀವಿ. ಸರಿನಾ? ಲೆಟ್ಸ್ ಪ್ರಾಕ್ಟೀಸ್ 10 ರೌಂಡ್ಸ್, 10 to 12 ರೌಂಡ್ಸ್ ಮಾಡೋಣ. ಹೋಲ್ಡ್ ಮಾಡಿ, 2 ಕೈನ ಮುಂದೆ ಚಾಚಿ. ಇನ್ಹೇಲ್, exhale, breathe in, breathe out. Inhale ಮಾಡಿ, exhale ಮಾಡಿ, breathe in, breathe out. Inhale, exhale, breathe in, breathe out. ನಿಧಾನಕ್ಕೆ ಸ್ಲೋಲಿ ಮಾಡಬೇಕು. ಭರತ್ ಅವರೇ ಮಾಡಿ. ಇನ್ಹೇಲ್, exhale, breathe in, breathe out. ಇನ್ಹೇಲ್ ಮಾಡಿ, exhale ಮಾಡಿ, breathe in, breathe out. Relax.
ನೋಡಿ ತುಂಬಾ ಜನ ಫಾಸ್ಟ್ ಮಾಡ್ತೀರಾ, ಹಿಂಗ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸ್ಲೋಲಿ ಮಾಡ್ತೀರಾ. ಇನ್ಹೇಲ್, ಡೀಪ್ ಇನ್ಹೇಲ್, ಎಕ್ಸ್ಪ್ಯಾಂಡ್ ಮಾಡಿದಾಗ ಗಾಳಿ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯನೋ ಅಷ್ಟು ಗಾಳಿ ಒಳಗಡೆ ತುಂಬ್ಕೋಬೇಕು. ಎಕ್ಸೆಲ್ ಮಾಡ್ತಾ ಸ್ಲೋಲಿ ಎಕ್ಸೆಲ್ ಮಾಡ್ತೀರಾ, ಕಂಪ್ಲೀಟ್ಲಿ ಗಾಳಿ ಆಚೆ ಹಾಕ್ತೀರಾ. ಅರ್ಥ ಆಗ್ತಾ ಇದೆಯಾ? ಸ್ಲೋ ಅಂಡ್ ಡೀಪ್ ಆಗಿ ಮಾಡೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ರೆಡಿ? ಎರಡು ಕೈ ಸೈಡಲ್ಲಿ, ಕೆಳಗಡೆ, ಸೈಡಲ್ಲಿ ಕೆಳಗಡೆ. ಇನ್ಹೇಲ್ ಮಾಡ್ತಾ ದೃಷ್ಟಿ ಮೇಲ್ಗಡೆ, ತಲೆ ಮೇಲ್ಗಡೆ. ಎಕ್ಸೇಲ್ ಮಾಡ್ತಾ, ಸರಿನಾ? ರೆಡಿ? ಶುರು ಮಾಡೋಣ. 10 ರೌಂಡ್ಸ್, 10 to 12 ರೌಂಡ್ಸ್. ಇನ್ಹೇಲ್, ಎಕ್ಸೇಲ್, ಬ್ರೀದ್ ಇನ್, ಬ್ರೀದ್ ಔಟ್. ಇನ್ಹೇಲ್, exhale, breathe in, breathe out. Inhale ಮಾಡಿ, exhale ಮಾಡಿ, breathe in, breathe out. Inhale, exhale, breathe in, breathe out. Inhale ಮಾಡಿ, exhale ಮಾಡಿ, breathe in, breathe out. Inhale, exhale. Last round. Breathe in, breathe out. Relax. ಈಗ ನೆಕ್ಸ್ಟ್ ರೌಂಡ್. ಎರಡು ಎರಡು ಕೈ ಫಾರ್ವರ್ಡ್ ಬೆಂಡ್ ಮಾಡ್ತೀರಾ, ಮುಂದೆಗಡೆ ಬೆಂಡ್ ಆಗ್ತೀರಾ. ಇನ್ಹೇಲ್ ಮಾಡ್ತಾ ಎರಡು ಕೈ ಮೇಲ್ ಮಾಡ್ತಾ ಮೇಲೆ ಎದ್ದೇಳ್ತೀರಾ. ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಮತ್ತೆ ಫಾರ್ವರ್ಡ್ ಬೆಂಡ್ ಮಾಡ್ತೀರಾ, ಎರಡು ಕೈ ಮುಂದೆಗಡೆ ಚಾಚ್ತೀರಾ. ರೆಡಿ? ಪ್ರತಿಯೊಬ್ರು ಫಾರ್ವರ್ಡ್ ಬೆಂಡ್ ಆಗಿ. ಇನ್ಹೇಲ್, exhale, breathe in, breathe out. Inhale ಮಾಡಿ, exhale, breathe in, breathe out. Inhale, exhale, breathe in ಮಾಡಿ, breathe out ಮಾಡಿ. Inhale, exhale, breathe in, breathe out. ಫೋಕಸ್ ಮಾಡಿ ಬ್ರೀದಿಂಗ್ ಮೇಲೆ. ಇನ್ಹೇಲ್, exhale, breathe in, breathe out. ಇನ್ಹೇಲ್ ಮಾಡಿ, exhale ಮಾಡಿ,
Last round, breathe in, breathe out, relax. Drink water, ಸ್ವಲ್ಪ ನೀರು ಕುಡಿರಿ ಎಲ್ಲರೂ. Drink water. Nice. How was it? ಹೇಗೆ ಅನಿಸ್ತು? Good? ಗುಡ್ ತುಂಬಾ ಸರ್. ಚೆನ್ನಾಗಿತ್ತು ಸೂಪರ್ ಸರ್, ಸೂಪರ್ ಸೂಪರ್. ಸ್ವಲ್ಪ ಕೈ ನೋವು ಬಂತು ಸರ್. ಎಕ್ಸಸೈಸ್ ಬಾಡಿ ಮೇಲೆ ವರ್ಕ್ ಮಾಡಬೇಕು ಅಂತ ಅರ್ಥ. ಎನಿವೆ ಗುಡ್. ಮಾಡೋಣ, ಡೈಲಿ ಅಭ್ಯಾಸ ಮಾಡಿದ್ರೆ ಯು ವಿಲ್ ಸಿ ನಿಮ್ಮ ಬ್ರೀದಿಂಗ್ ಜಾಸ್ತಿ ಆಗೋದು, ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆಗೋದು, ಹೋಲ್ ಡೇ ಆಕ್ಟಿವ್ ಆಗಿರೋಂಥದ್ದೆಲ್ಲ ನೋಡ್ತೀವಿ ನಾವು. ಸರಿನಾ? ಮತ್ತೊಂದು ಅಭ್ಯಾಸ ಮಾಡೋಣ, ಉಸಿರಾಟದ ಅಭ್ಯಾಸ. ದೆನ್ ವಿಲ್ ಡೂ ಮೆಡಿಟೇಷನ್. ನಾಳೆ ನಾನು ನಿಮಗೆ ಚಾಂಟಿಂಗು ಮತ್ತು ಇನ್ನೊಂದಷ್ಟು ಬೇರೆ ಅಭ್ಯಾಸಗಳ, ಇವತ್ತು ಎಕ್ಸ್ಪ್ಲೈನ್ ಮಾಡಿದಷ್ಟು ಮಾತು ಎಲ್ಲ ನಾಳೆ ಇರೋದಿಲ್ಲ. ನಾಳೆ ಸೀದಾ ಕ್ಲಾಸ್ ಶುರು ಆಗಿದ್ದೆ, ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡೋಣ. ಬೈ ದ ವೇ, ನಾಳೆ ಇಂದ ಸ್ವಲ್ಪ ಬೇಗ ಶುರು ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಇನ್ನೊಂದು 5 ನಿಮಿಷ ಬೇಗ ಸ್ಟಾರ್ಟ್ ಮಾಡೋಣ. 5:23 ಅಥವಾ 5:19 ಜನ ಜಾಯ್ನ್ ಆಗ್ತೀರಾ ಇನ್ನೊಂದು ಸ್ವಲ್ಪ ಬೇಗ ಶುರು ಮಾಡಿದ್ರೆ? ಏನ್ ಸರ್? ಆಗ್ತೀನಿ ಗುರುಗಳೇ, ಆಗ್ತೀನಿ. ಒನ್ ಬೆನಿಫಿಟ್. ನಾಳೆಯಿಂದ ಯಾರ್ಯಾರೆಲ್ಲ ಇನ್ನೊಂದು ಸ್ವಲ್ಪ ಮೆಡಿಟೇಷನ್ ಮಾಡಬೇಕು, ಸ್ಟಾರ್ಟಿಂಗಲ್ಲೇ ಮೆಡಿಟೇಷನ್ ಮಾಡಬೇಕಂತ ಯಾರಿಗೆ ಆಸೆ ಇದೆ, ಒಂದು 5:23ಕ್ಕೆ ಜಾಯಿನ್ ಆಗಿ, 5:23ಗೆ ಜಾಯಿನ್ ಆಗಿ ಎಲ್ಲರೂ. ಸರಿನಾ? ಸೇಮ್ ಲಿಂಕ್, ಡೈಲಿ ಸೇಮ್ ಲಿಂಕ್ ಇರುತ್ತೆ. 5 ಡೇಸ್ ಕೂಡ ಮೆಸೇಜ್ ಬರಲಿ ಬರ್ದಿರ ಇರಲಿ, ಈ ಲಿಂಕಿಂದ ನೀವು ಜಾಯಿನ್ ಆಗ್ತೀರಾ 5:23. ಈಗ ಪ್ರಾಕ್ಟೀಸ್ ಮಾಡೋಣ. ಅನುಲೋಮ್ ವಿಲೋಮ್ ನಾಡಿ ಶೋಧ ಪ್ರಾಣಾಯಾಮ ಅಭ್ಯಾಸ ಮಾಡೋಣ. ಓಕೆ. ಹಸ್ತದಲ್ಲಿ ಮುದ್ರೆ, ಅನುನಾಸಿಕ ಅಥವಾ ವಿಷ್ಣು ಮುದ್ರೆ ಅಂತ ಕರೀತೀವಿ. ಮೊದಲ 2 ಬೆರಳು ಫೋಲ್ಡ್ ಮಾಡ್ತೀರಾ. ಹೆಬ್ಬೆರಳು, ಉಂಗುರ ಬೆರಳು ಸಹಾಯದಿಂದ ನಿಮ್ಮ ಮೊದಲಿಗೆ ಆಲ್ವೇಸ್ ರಿಮೆಂಬರ್ ರೈಟ್ ನಾಸ್ಟ್ರಲ್ ಕ್ಲೋಸ್ ಮಾಡ್ತೀವಿ. ಬಲ ಮೂಗಿನ ಹೊಳ್ಳೆಯನ್ನು ಕ್ಲೋಸ್ ಮಾಡ್ತೀರಾ. ಲೆಫ್ಟ್ ಇಂದ ಇನ್ಹೇಲ್ ಮಾಡ್ತೀವಿ. ಮತ್ತೆ ರೈಟ್ ಸೈಡ್ ಇಂದ ಎಕ್ಸೇಲ್ ಮಾಡ್ತೀರಾ. ಮತ್ತೆ ರೈಟ್ ಇಂದನೇ ಇನ್ಹೇಲ್ ಮಾಡ್ತೀರಾ. ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತೀರಾ. ಇದು 1 ರೌಂಡ್, 1 ಸುತ್ತು. ಈ ರೀತಿ ವಿಲ್ ಪ್ರಾಕ್ಟೀಸ್ 10 ರೌಂಡ್ಸ್, 10 ಸುತ್ತು ಪ್ರಾಕ್ಟೀಸ್ ಮಾಡೋಣ. ಸರಿನಾ? ಒಂದ್ಸರಿ ಮಾಡೋಣ ಎಲ್ಲರೂ. ಲೆಟ್ಸ್ ಸಿ, ಎಲ್ಲರಿಗೂ ಅಭ್ಯಾಸ ಗೊತ್ತಾಯ್ತಾ ಗೊತ್ತಾಗಿಲ್ಲ ಒಂದ್ಸರಿ ಚೆಕ್ ಮಾಡ್ತೀನಿ. ಪ್ರತಿಯೊಬ್ಬರು ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಬೆನ್ನ ನೇರ ಇರಲಿ, ಸ್ಟ್ರೈಟ್ ಆಗಿರಲಿ. ನೋಡಿ, ಕ್ಯಾಮ್ರಾ ಆಫ್ ಆಗಿರೋರು, ಮಿಸ್ಟರ್ ಇಂಡಿಯಾ, ಯಾರ್ಯಾರು ಮಿಸ್ಟರ್ ಇಂಡಿಯಾ ಆಗಿರೋರು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಆದಷ್ಟು. ಓಕೆ. ಐ ಬಿಲೀವ್ ಕ್ಯಾಮ್ರಾ ಆಫ್ ಆಗಿರೋರು ಮಾಡ್ತಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸರಿನಾ? ಒಂದು ರೌಂಡ್ ಪ್ರಾಕ್ಟೀಸ್ ಮಾಡೋಣ, ಅಭ್ಯಾಸ ಮಾಡೋಣ, ಚೆಕ್ ಮಾಡೋಣ ಗೊತ್ತಾಯ್ತಾ ಗೊತ್ತಾಗಿಲ್ವಾ ಅಂತ ಹೇಳಿ. ಹಸ್ತದಲ್ಲಿ 2 ಬೆರಳು ಫೋಲ್ಡ್ ಮಾಡ್ತೀರಾ. ಹೆಬ್ಬೆರಳು, ಉಂಗುರ ಬೆರಳು, ರೈಟ್ ನಾಸ್ಟ್ರಲ್ನ ಕ್ಲೋಸ್ ಮಾಡಿ ಫಸ್ಟ್ ಎಲ್ಲರೂ. ಲೆಫ್ಟ್ ಇಂದ ಇನ್ಹೇಲ್ ಮಾಡಿ. ಸ್ಲೋಲಿ ಆ್ಯಂಡ್ ಡೀಪ್ ಇನ್ಹೇಲ್ ಮಾಡಿ, ಮ್ಯಾಕ್ಸಿಮಮ್ ಗಾಳಿ ತುಂಬ್ಕೋಬೇಕು. ಇನ್ಹೇಲ್. ಈಗ ಲೆಫ್ಟ್ ನಾಸ್ಟ್ರಲ್ ಕ್ಲೋಸ್ ಮಾಡಿ, ರೈಟ್ ನಾಸ್ಟ್ರಲ್ ಓಪನ್ ಮಾಡ್ಕೊಳ್ಳಿ. ಎಕ್ಸೇಲ್, ನಿಧಾನಕ್ಕೆ ಸ್ಲೋಲಿ ಎಕ್ಸೇಲ್ ಮಾಡ್ತೀರಾ. ಪೂರ್ತಿ ಗಮನ ಉಸಿರಿನ ಮೇಲೆ ಇರುತ್ತೆ. ಮತ್ತೆ ರೈಟ್ ಸೈಡಿಂದನೇ ಇನ್ಹೇಲ್ ಮಾಡ್ತೀರಾ. ಮತ್ತೆ ರೈಟ್ ನಾಸ್ಟ್ರಲ್ ಕ್ಲೋಸ್ ಮಾಡಿ, ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತೀರಾ.
ರಿಲ್ಯಾಕ್ಸ್. ಗೊತ್ತಾಯ್ತಾ? ಎಷ್ಟು ಜನ ಗೊತ್ತಾಯ್ತು ಹೇಗ್ ಮಾಡ್ಬೇಕು? ಹೌ ಮೆನಿ ಆಫ್ ಯು ಗಾಟ್ ಟು ನೋ? ಗೊತ್ತಾಯ್ತು ಸರ್. ಗೊತ್ತಾಯ್ತು ಗುರುಗಳೇ, ಗೊತ್ತಾಯ್ತು. ಗೊತ್ತಾಯ್ತು ಸರ್. ಫಸ್ಟ್ ಇದೇ ರೀತಿ ಒಮ್ಮೆ ಟೈಪ್ ಮಾಡ್ಬೇಕು. ರೌಂಡ್ಸ್ 10 ಸುತ್ತು ಮಾಡೋಣ. ಪ್ರತಿಯೊಬ್ರು ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಕಣ್ಮುಚ್ಕೊಳ್ಳಿ. ಹಸ್ತದಲ್ಲಿ ಮುದ್ರೆ, ಅನುನಾಸಿಕ ವಿಷ್ಣು ಮುದ್ರೆ. ರೈಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡಿ. ಲೆಫ್ಟ್ ಇಂದ ಶುರು ಮಾಡ್ತೀರಾ. 10 ರೌಂಡ್ಸ್ ಮಾಡಿ ಎಲ್ಲರೂ. ನೀವೇ ಕೌಂಟಿಗೆ ಇಟ್ಕೊಳ್ತೀರಾ. 10 ಸುತ್ತು ಮಾಡ್ಬೇಕೆಲ್ಲರೂ. ಫೋಕಸ್ ಮಾಡಿ ಬ್ರೀದಿಂಗ್ ಮೇಲೆ. ಡೀಪ್ ಬ್ರೀದಿಂಗ್ ಮಾಡ್ತೀರಾ, ಸ್ಲೋಲಿ ಬ್ರೀದಿಂಗ್ ಮಾಡ್ತೀರಾ. ಫೀಲ್ ಮಾಡಿ ಗಾಳಿ ಒಳಗಡೆ ಹೋಗ್ತಾ ಇರೋದನ್ನ. ಅಬ್ಸರ್ವ್ ಮಾಡಿ ಗಾಳಿ ಆಚೆ ಹೋಗೋದನ್ನ. ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ಲೆಫ್ಟ್ ಇಂದ ಉಸಿರಾಚೆ ಬಿಡ್ತಾ ಎಂಡ್ ಮಾಡ್ತೀರಾ. ಎಸ್, ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಮಾಡೋಣ ನಾವು ಧ್ಯಾನ, ಮೆಡಿಟೇಷನ್. ಮೆಡಿಟೇಷನ್ ಅಂದಾಗ ಸ್ನೇಹಿತರೆ ಕ್ವಿಕ್ ಆಗಿ ಹೇಳ್ತೀನಿ ಏನು ಮೆಡಿಟೇಷನ್ ಹೇಗೆ ಮಾಡ್ಬೇಕಂತ. ನೋಡಿ, ನಮ್ಮ ಮನಸ್ಸು, ಆಲೋಚನೆಗಳು ನೀವು ಕಂಟ್ರೋಲ್ ಮಾಡಕ್ ಟ್ರೈ ಮಾಡಿದಷ್ಟು ಏನಾಗತ್ತೆ, ಅದು ಕೈಗೆ ಸಿಗಲ್ಲ. ನೀವೆಷ್ಟು ಮನಸ್ಸನ್ನ ಆಲೋಚನೆಗಳನ್ನ ಕಂಟ್ರೋಲ್ ತರಕ್ ಹೋಗ್ತೀರಾ, ಅಷ್ಟು ಅದೇನಾಗತ್ತೆ, ಇನ್ನ ಆಲೋಚನೆಗಳು ಸಾವಿರಾರು ಬರಕ್ ಶುರು ಆಗತ್ತೆ. ಅದಕ್ಕೇನೆ ಧ್ಯಾನ ಅಂದಾಗ ಏನಪ್ಪ ಮಾಡ್ಬೇಕಂತ ಹೇಳಿದ್ರೆ, ನೀವು ಆಲೋಚನೆಗಳನ್ನ ಕಂಟ್ರೋಲ್ ಮಾಡಕ್ ಹೋಗ್ಬಾರ್ದು, ಜಸ್ಟ್ ಅಬ್ಸರ್ವ್ ಮಾಡಬೇಕು. ಈಗ ನೀವು ಯಾರಾದರೂ ಒಂದು ಜಲಪಾತವನ್ನ ಅಥವಾ ಸಮುದ್ರದ ಅಲೆಗಳನ್ನ ನೋಡ್ತಾ ಇದ್ರೆ ಸುಮ್ಮನೆ ಒಬ್ಬ ವೀಕ್ಷಕರಾಗಿ ಅಥವಾ ಒಬ್ಬ ಅಬ್ಸರ್ವರ್ ಆಗಿ ಹೆಂಗೆ ಅಬ್ಸರ್ವ್ ಮಾಡ್ತೀರಾ, ಹಾಗೆ ಧ್ಯಾನದಲ್ಲೂ ಕೂಡ ಅಷ್ಟೇನೆ ನಿಮ್ಮ ಆಲೋಚನೆಗಳನ್ನ ಅಬ್ಸರ್ವ್ ಮಾಡ್ತೀರಾ. ಅಷ್ಟೇ, ಸುಮ್ಮನೆ ಅಬ್ಸರ್ವ್ ಮಾಡ್ತೀರಾ. ಯಾವುದಕ್ಕೂ ನೀವು ಪ್ರಚೋದನೆ ಕೊಡಲ್ಲ, ಯಾವುದಕ್ಕೂ ಸೊಪ್ಪು ಹಾಕಲ್ಲ, ಯಾವುದಕ್ಕೂ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಲ್ಲ. ಜಸ್ಟ್ ಸುಮ್ಮನೆ ಅಬ್ಸರ್ವ್ ಮಾಡ್ತಿರ್ತೀರ ಅಷ್ಟೇ. ಆಲೋಚನೆಗಳು ತಾನಾಗೇ ಕಡಿಮೆ ಆಗತ್ತೆ, ಕಡಿಮೆ ಆಗತ್ತೆ, ಕಡಿಮೆ ಆಗತ್ತೆ, ಕಡಿಮೆ ಆಗತ್ತೆ. ಸೋ ಮೆನಿ ಥಾಟ್ಸ್ ಇಂದ
ಒನ್ ಥಾಟಿಗೆ ಬರ್ಬೇಕು ನಾವು. ಆ್ಯಂಡ್ ಒಂದು ಆಲೋಚನೆ ಬಗ್ಗೆ ಫೋಕಸ್ ಮಾಡ್ತಾ 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 ಆ ಒನ್ ಥಾಟಿಂದ ನನ್ ಥಾಟ್ ಅಂದರೆ ಥಾಟ್ಲೆಸ್ನೆಸ್, ಶೂನ್ಯಾವಸ್ಥೆಗೆ ಹೋಗಬೇಕು. ದ್ಯಾಟ್ ಈಸ್ ದ ಅಲ್ಟಿಮೇಟ್ ಧ್ಯಾನ. ಬಟ್ ಆ ಶೂನ್ಯಾವಸ್ಥೆಗೆ ಹೋಗಲಿಕ್ಕೆ ಇಯರ್ಸ್ ಆಫ್ ಪ್ರಾಕ್ಟೀಸ್ ಬೇಕು ನಿಮಗೆ, ಇಯರ್ಸ್ ಆಫ್ ಪ್ರಾಕ್ಟೀಸ್ ಬೇಕು. ಜಸ್ಟ್ ಏನೋ ಒಂದು ವಾರದಲ್ಲಿ 1-2 ತಿಂಗಳಲ್ಲಿ ಆಗ್ಬಿಡುತ್ತೆ ಅಂತಲ್ಲ. ಸತತವಾಗಿ ಯಾರು ಅಭ್ಯಾಸ ಮಾಡ್ತಾರೆ, ಯೋಗಿಗಳು, ತಪಸ್ವಿಗಳು, ಸಾಧಕರು, ಇಟ್ ಟೇಕ್ಸ್ ಟೈಮ್. ಒಂದು ದಿನದಲ್ಲಿ ಅರ್ಧ ಗಂಟೆ, 1 ಅವರ್, 2 ಅವರ್ ಧ್ಯಾನ ಮಾಡಬೇಕು, ಆ ಲೆವೆಲ್ಗೆ ಹೋಗ್ಬೇಕಂದ್ರೆ. ಎನಿವೆ, ಬಟ್ ಅಭ್ಯಾಸ ಅಂತೂ ಮಾಡೋಣ, ಶುರು ಅಂತೂ ಮಾಡೋಣ. ಮೆನಿ ಥಾಟ್ಸಿಂದ ಒನ್ ಥಾಟಿಗೆ ತರಕ್ಕೆ ಟ್ರೈ ಮಾಡ್ತಿರಂತೆ. ರೆಡಿ? ನೋ ಬಾಡಿ ಮೂಮೆಂಟ್, ದೇಹದ ಅಂಗಾಂಗಗಳು ಮೂಮೆಂಟ್ ಆಗಬಾರ್ದು. ಕಲ್ಲಿನ ಥರ ಕೂತ್ಕೊಳ್ತಾರೆ, ಸ್ಟ್ಯಾಚ್ಯೂ. ನೋ ಬಾಡಿ ಮೂಮೆಂಟ್. ಅನ್ಸುತ್ತೆ ನಿನಗೆ ಇಲ್ಲಿ ಕೆರ್ಕೋಬೇಕು, ಅಲ್ಲಿ ಕೆರ್ಕೋಬೇಕು ಎಲ್ಲ ಅನ್ಸುತ್ತೆ, ಕೆಂಬರ್ಬೇಕು ಅನ್ನಂಗೆ ಅನ್ಸುತ್ತೆ. ಇದೆಲ್ಲನೂ ಕಾಮನ್ ಇದು ಸ್ಟಾರ್ಟಿಂಗಲ್ಲಿ, ದಟ್ಸ್ ಓಕೆ. ನೋ ಬಾಡಿ ಮೂಮೆಂಟ್. ಹಸ್ತ ಮುದ್ರೆ ಇಟ್ಕೊಳ್ತೀರಾ ಮಂಡಿ ಮೇಲೆ. ಹಾ, ಇದು ಫೋಲ್ಡ್ ಆಗಬಾರ್ದು. ತುಂಬ ಜನ ಫೋಲ್ಡ್ ಮಾಡಿ ಇಟ್ಕೊಳ್ತಾರೆ ಹೀಗೆ. ಸ್ಟ್ರೈಟ್ ಸ್ಟ್ರೈಟ್ ಹೀಗೆ ತ್ರಿಕೋಣಾಕಾರ. ನಿಮ್ಮ ದೇಹ ನೋಡಿ ಯಾವ ಥರ ಇದೆ ಇವಾಗ, ತ್ರಿಕೋಣಾಕಾರ. ಮಂಡಿ ಮೇಲೆ ಈ ರೀತಿ ಸ್ಟ್ರೈಟ್ ಆಗಿಟ್ಟಾಗ ನಿಮ್ಮ ದೇಹ ತ್ರಿಕೋಣಾಕಾರದಲ್ಲಿರುತ್ತೆ. ಅಂದರೆ ಎನರ್ಜಿನ ರಿಸೀವ್ ಮಾಡಿದೆ. ಪಿರಮಿಡ್ ಶೇಪಲ್ಲಿ ಏನಿರುತ್ತೆ ಅದೆಲ್ಲ ಎನರ್ಜಿ ರಿಸೀವ್ ಮಾಡುತ್ತೆ, ಸರಿನಾ? ಬೆನ್ನು ನೇರ ಇರಬೇಕು, ಹಸ್ತ ಸ್ಟ್ರೈಟ್ ಆಗಿರುತ್ತೆ, ಹಸ್ತದಲ್ಲಿ ಮುದ್ರೆ ಇರುತ್ತೆ. ತಲೆನ ಸ್ವಲ್ಪ ಒಂದು 30 ಡಿಗ್ರಿ ಆ್ಯಂಗಲ್, ತುಂಬ ಅಲ್ಲ, ತುಂಬ ಮೇಲೆ ಎತ್ತಿದ್ರೆ ಕತ್ ನೋವು ಬರುತ್ತೆ ಆಮೇಲೆ, ಹಂಗಲ್ಲ. ಕೆಲವರೆಲ್ಲ ತಲೆನ ಬೆಂಡ್ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ, ಕೆಳಗಡೆ ಹೋಗ್ಬಿಡುತ್ತೆ ತಲೆ, ಹಂಗಲ್ಲ. ಸೊ ತಲೆನ ಸ್ವಲ್ಪ ಮೇಲೆ ಒಂದು 30 ಡಿಗ್ರಿ ಆ್ಯಂಗಲಲ್ಲಿ ಅಬ್ಸರ್ವ್ ಮಾಡ್ತೀರ. ನಿಮ್ಮ ಆಲೋಚನೆ ಅಬ್ಸರ್ವ್ ಮಾಡಿ, ಉಸಿರಾಟವನ್ನು ಅಬ್ಸರ್ವ್ ಮಾಡಿ. ದೆನ್ ಒಂದು ಆಲೋಚನೆ ತೊಗೊಂಬನ್ನಿ, ಒಂದು ಮ್ಯೂಸಿಕ್ ಮೇಲೆ ಇಲ್ಲ ಓಂಕಾರದ ಮೇಲೆ ಫೋಕಸ್ ಮಾಡಿದ್ರೆ ಆಟೋಮೆಟಿಕಲಿ ಮೆಡಿಟೇಷನ್ ತುಂಬ ಈಸಿ ಅನಿಸುತ್ತೆ, ಬೆಸ್ಟ್ ಅನಿಸುತ್ತೆ. ಸರಿನಾ? ಲೆಟ್ಸ್ ಡೂ, ಪ್ರಾಕ್ಟೀಸ್ ಮಾಡೋಣ. ವಿಲ್ ಡೂ ಮೆಡಿಟೇಷನ್. ಡೀಪ್ ಆಗಿ ಫೋಕಸ್ಸಿಂದ 5 ನಿಮಿಷ ಮಾಡಿದ್ರು ಕೂಡ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಲೆಟ್ಸ್ ಸ್ಟಾರ್ಟ್. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಬೆನ್ನು ನೇರ ಇಟ್ಕೊಳ್ಳಿ, ಹಸ್ತದಲ್ಲಿ ಮುದ್ರೆ. ಕ್ಲೋಸ್ ಯುವರ್ ಐಸ್, ಕಣ್ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ, ಓಂಕಾರದ ಮೇಲೆ ಫೋಕಸ್ ಮಾಡ್ತಾ. ಮುಖದಲ್ಲಿ ಒಂದು ಖುಷಿ ಇರಲಿ, ಹ್ಯಾಪಿಯಾಗಿ ಧ್ಯಾನ ಮಾಡಿ. ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
ಹಾಗೆ ಕಣ್ಮುಚ್ಕೊಂಡು ಹೋಲ್ಡ್ ದ ವಾಟರ್ ಬಾಟಲ್, ಎರಡೂ ಹಸ್ತಗಳಲ್ಲಿ ನೀರು ಬಾಟಲ್ ಅಥವಾ ನೀರಿನ ಗ್ಲಾಸ್ನ ಇಟ್ಕೊಳ್ಳಿ. ಎರಡೂ ಹಸ್ತಗಳಿಂದ ನೀರಿಗೆ ಎನರ್ಜಿ ಕೊಡ್ತಾ ಹಾಗೆ ಕಣ್ಮುಚ್ಕೊಂಡೇನೆ ನಿಮ್ಮ ಎಲ್ಲ ವಿಷಸ್ನ ನೆನಪಿಸ್ಕೊಳ್ತಾ ಹೋಗಿ, ವಿಜುವಲೈಸ್ ಮಾಡ್ತಾ ಹೋಗಿ. ಇಮ್ಯಾಜಿನ್ ಮಾಡಿ ನಿಮ್ಮ ಟಾಪ್ 3 ಗುರಿಗಳು ರೈಟ್ ನೋ ನಿಮ್ಮ ಲೈಫಲ್ಲಿ ಏನೇನ ಅಚೀವ್ ಮಾಡಬೇಕು, ಪಡ್ಕೋಬೇಕು, ಗೋಲ್ನ ರೀಚ್ ಮಾಡ್ಬೇಕಂತಿದ್ರ ಆ ಎಲ್ಲ ಗುರಿಗಳು ವಿಷಸ್ನ ನೆನಪಿಸ್ಕೊಳ್ಳಿ, ಇಮ್ಯಾಜಿನ್ ಮಾಡಿ. ಫೀಲ್ ಮಾಡಿ, ಆ ಹ್ಯಾಪಿನೆಸ್ನ ಫೀಲ್ ಮಾಡಿ, ಆ ಖುಷಿನ ಫೀಲ್ ಮಾಡಿ, ವಿಜುವಲೈಸ್ ಮಾಡಿ. ಅಚೀವ್ ಮಾಡಿದಾಗ ಯಾವ ಥರ ಆ ಸಕ್ಸಸ್, ಹ್ಯಾಪಿನೆಸ್, ಎನರ್ಜಿ, ಆ ಒಂದು ಫೀಲಿಂಗ್ಸ್ನ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತಾ ವಾಟರ್ಗೆ ಎನರ್ಜಿ ಕೊಡಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಥ್ಯಾಂಕ್ ಯು ವಾಟರ್, ಥ್ಯಾಂಕ್ ಯು ಫಾರ್ ಮ್ಯಾನಿಫೆಸ್ಟಿಂಗ್ ಆಲ್ ಮೈ ಗೋಲ್ಸ್ ಆ್ಯಂಡ್ ಡ್ರೀಮ್ಸ್. ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ ಥ್ಯಾಂಕ್ ಯು ಹೇಳ್ತಾ. ಕೀಪ್ ದ ಬಾಟಲ್, ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ತಲೆನ ಮೇಲೆತ್ತಿ, ಫಿಂಗರ್ಸ್ ಓಪನ್, ಕಂಪ್ಲೀಟ್ಲಿ ಸರೆಂಡರ್ ಆಗಿ, ಕನೆಕ್ಟ್ ಆಗಿ, ಈ ಒಂದು ಅಬಂಡೆನ್ಸ್ ಯೂನಿವರ್ಸ್ನ ಶಕ್ತಿಯ ಜೊತೆ ಕನೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಅಬಂಡೆನ್ಸ್ ಇನ್ ಮೈ ಲೈಫ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದೊಂದು ನನ್ನ ಮೈಂಡಲ್ಲಿ ಅಚೀವ್ ಆಗ್ತಾ ಇದೆ, ರಿಯಲ್ ಲೈಫಲ್ಲೂ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಡೀಪ್ ಇನ್ಹೇಲ್ ಮಾಡ್ತಾ ಹೈ ಎನರ್ಜಿನ ಪಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ. ಹಸ್ತದ ಮುಖಾಂತರ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ದೇಹ, ಮನಸ್ಸು, ಆತ್ಮವನ್ನ ಎನರ್ಜೈಸ್ ಮಾಡ್ಕೊಳ್ಳಿ. ಫೀಲ್ ಮಾಡಿ, ನಿಮ್ಮ ಹಸ್ತದಲ್ಲಿ ಒಂದು ಎನರ್ಜಿ ತುಂಬಿಕೊಳ್ತಾ ಇರೋದನ್ನ ಫೀಲ್ ಮಾಡಿ. ಆ್ಯಂಡ್ ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ಲಿರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಅವರ ಸುತ್ತ ಒಂದು ಪ್ರೊಟೆಕ್ಷನ್ ಶೀಲ್ಡನ್ನು ಹಾಕಿ, ಹಸ್ತವನ್ನು ನಿಮ್ಮ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಎನರ್ಜಿ ಕೊಟ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ. ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಲೇಯರ್ ಶೀಲ್ಡನ್ನು ಹಾಕ್ಕೊಳ್ಳಿ. ಎರಡು ಕೈನ ಜೋಡಿಸ್ತಾ ತಲೆಬಾಗಿ ಇವತ್ತಿನ ಸೆಷನ್ಗೆ, ಕಲಿಕೆಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡೀರಿ ಎಲ್ಲರೂ. ಎಸ್. ಸೊ ಅನ್ಮ್ಯೂಟ್ ಮಾಡಿ ಹೇಳಿ ಒಂದು ವರ್ಡಲ್ಲಿ, ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? Amazing, sir. Amazing, sir. ನೈಸ್ ಸರ್, ವೆರಿ ನೈಸ್. ಚೆನ್ನಾಗಿತ್ತು ಗುರುಗಳೇ, ಥ್ಯಾಂಕ್ ಯು. ಎನರ್ಜಿ ರಿಸೀವ್ ಮಾಡ್ಕೊಂಡೆ ಗುರುಗಳೇ. ಥ್ಯಾಂಕ್ ಯು ಗುರುಗಳೇ. Totally relax. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಕೋಟಿ ಪ್ರಣಾಮಗಳು ಗುರುಗಳೇ. ಥ್ಯಾಂಕ್ ಯು. Thank you.
ಮಚ್ ಶೇರಿಂಗ್ಸ್ ಏನಾದ್ರು ಇದ್ರೆ ಗ್ರೂಪಲ್ಲಿ ಮಾಡಿ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ, ಸೊ ದಟ್ ಬೇರೆಯವ್ರಿಗೂ ಇನ್ಸ್ಪೈರ್ ಆಗಲಿ, ಅವರು ಅಟೆಂಡ್ ಮಾಡೋ ಥರ ಆಗಲಿ. ಹಾಗೆ ನಾಳೆ ಇನ್ನು ಬೇಗ ಜಾಯ್ನ್ ಆಗಿ, ಇನ್ನು ಸ್ವಲ್ಪ ಜಾಸ್ತಿ ಹೊತ್ತು ಮೆಡಿಟೇಷನ್ ಮಾಡೋಣ ಅನ್ನೋಂಥವ್ರು 5:19ಕ್ಕೆ ಜಾಯ್ನ್ ಆಗಿ. ಫೈನ್. ಇವತ್ತು ಟಾಸ್ಕ್ ನಿಮ್ಗೆಲ್ಲರಿಗೂ ಏನು ಹೇಳಿ, 10 ರೌಂಡ್ 10 ಟೈಮ್ಸ್ ಥರ 5 ರೌಂಡ್ಸ್ ಡೀಪ್ ಬ್ರೀದಿಂಗ್ ಮಾಡ್ತೀರಾ. ಆ್ಯಂಡ್ ನಾಡಿ ಶೋಧ ಪ್ರಾಣಾಯಾಮನೂ ಮಾಡಿ, ಒಂದು 3 ರೌಂಡ್ಸ್ ಥರ ಮಾಡಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಥರ ಒಂದು 10 ರೌಂಡ್ಸ್ ನಾಡಿ ಶೋಧ ಪ್ರಾಣಾಯಾಮ ಕೂಡ ಮಾಡಿ. ದಿಸ್ ಇಸ್ ಯುವರ್ ಟಾಸ್ಕ್, ಇವತ್ತಿನ ಅಸೈನ್ಮೆಂಟ್. ರೈಟ್. ಡೇ 1 ಅಟೆಂಡ್ ಮಾಡೋದಲ್ಲ, ಆಲ್ ದ 5 days ಅಟೆಂಡ್ ಮಾಡೋಂಥದ್ದು. ದಟ್ ಈಸ್ ಅ ಚಾಲೆಂಜ್. ಐ ಗ್ಯಾರಂಟಿ 5 ದಿನ ಮಾಡಿದಂಥವ್ರು ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಎನರ್ಜಿನಲ್ಲಿ, ಬ್ರೈನಲ್ಲಿ, ಉಸಿರಾಟದಲ್ಲಿ ತುಂಬ ಬದಲಾವಣೆ ನೋಡ್ತೀರ. ಸರಿನಾ? ನಾಳೆ ಕೂಡ ಬೇಗ ಜಾಯ್ನ್ ಆಗಿ, ಆನ್ ಟೈಮ್ ಜಾಯ್ನ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒನ್ ಮೋರ್ ಇಂಪಾರ್ಟೆಂಟ್ ವಿಚಾರ. After lot of people request and recently ಸಾಧಕಿ ಪ್ರೋಗ್ರಾಮ್ ಆಯಿತು, ಸೆಲ್ಫ್ ಲವ್ ಪ್ರೋಗ್ರಾಮ್ ಆಯಿತು, ಈಗ ರಜೆ ಸಮಯ ಇದೆ. ಸೊ ದಟ್ಸ್ ವೈ ಐ ಹ್ಯಾವ್ ಪ್ಲ್ಯಾಂಡ್, ವಿ ಹ್ಯಾವ್ ಪ್ಲ್ಯಾಂಡ್, ನಾನು ಮತ್ತು ರೂಪಾ ಮೇಡಮು, ವಿ ಹ್ಯಾವ್ ಪ್ಲ್ಯಾಂಡ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಅನೌನ್ಸ್ ಸೂಪರ್ ಯಂಗ್ ಚಾಂಪಿಯನ್ಸ್. ಮಕ್ಕಳಿಗೆ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. 5 ಡೇಸ್ನ ಆನ್ಲೈನಲ್ಲೇ ಕಂಡಕ್ಟ್ ಮಾಡೋಂಥದ್ದು. 5 ಡೇಸ್ನ ಒಂದು 5 ಸೆಷನ್ಸ್ನ ಒಂದು ಸೂಪರ್ ಯಂಗ್ ಚಾಂಪಿಯನ್ಸ್ ಅಂತ ಹೇಳಿಬಿಟ್ಟು, ಯಾವ ಥರ ಒಂದು ವಿನ್ನಿಂಗ್ ಪರ್ಸ್ನಾಲಿಟಿ, ವಿನ್ನಿಂಗ್ ಮೈಂಡ್ಸೆಟ್, ಸೋ ಮೆನಿ ಥಿಂಗ್ಸ್, ಲೈಫ್ನ ಬೇಕಾಗಿರೋಂಥ ಎಷ್ಟೋ ಆಸ್ಪೆಕ್ಟ್ಸ್ಗಳನ್ನ ಮಕ್ಕಳಿಗೆ ಟ್ರೈನ್ ಅಪ್ ಮಾಡೋಣ ಅಂಥೇಳಿ. ಮಕ್ಕಳಿಗೆ 11 ವಯಸ್ಸಿಂದ 17ನೇ ವಯಸ್ಸವರೆಗೂ, 11 ಏಜಿಂದ 17 ಇಯರ್ಸ್ವರೆಗೂ. ಸರಿನಾ? ಆ್ಯಂಡ್ ಇಟ್ ವಿಲ್ ಬಿ ಅಮೇಝಿಂಗ್. 2 hours ಕ್ಲಾಸ್ ಇರುತ್ತೆ. ಮೇಡಮ್ ವಿಲ್ ಕಂಡಕ್ಟ್, ನಾನು ಕೂಡ ತೊಗೊಳ್ತೀನಿ ಸೆಷನ್ ಅದರಲ್ಲಿ. ಸೊ ಯಾರ್ಯಾರಿಗೆಲ್ಲ ಮಕ್ಕಳಿಗೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ವಂಡರ್ಫುಲ್ ನಾಲೆಡ್ಜ್, ಅವರ ಪರ್ಸ್ನಾಲಿಟಿ ಚೇಂಜ್ ಮಾಡಿಸ್ಬೇಕು. ಇಟ್ ಇನ್ಕ್ಲೂಡ್ಸ್ ಮೆನಿ ಥಿಂಗ್, ಕಮ್ಯುನಿಕೇಷನಿಂದ ಹಿಡಿದು, ಆ್ಯಟಿಟ್ಯೂಡ್ ಬಗ್ಗೆ ಹಿಡಿದು, ಹ್ಯಾಬಿಟ್ಸ್ ಬಗ್ಗೆ, ಡಿಸಿಪ್ಲಿನ್ ಬಗ್ಗೆ, ಹೆಲ್ತ್ ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ, ಆ್ಯಂಡ್ ಮೆನಿ ಥಿಂಗ್ಸ್ ವಿಲ್ ಬಿ ಕವರ್ಡ್. ಅದೆಲ್ಲ ಅನೌನ್ಸ್ ಆಗುತ್ತೆ ನಿಮಗೆ. ಆ್ಯಂಡ್ ಇಟ್ಸ್ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಸೊ ಯಾರಿಗೆಲ್ಲ ಮಕ್ಕಳಿಗೆ ಕಲಿಸ್ಬೇಕು, ಮಕ್ಕಳಿಗೆ ಕ್ಲಾಸ್ ಅಟೆಂಡ್ ಮಾಡಿಸ್ಬೇಕು ಅಂತ ಆಸಕ್ತಿ ಇದೆ, ಸೊ ಟುಡೇ ಇಟ್ ವಿಲ್ ಬಿ ಲಾಂಚ್ಡ್, ಅನೌನ್ಸ್ ಆಗುತ್ತೆ. ಸೊ ದೋಸ್ ಹೂ ವಾಂಟ್ ಟು ಗೆಟ್ ದ ಆಫರ್ ಬೆನಿಫಿಟ್, ದೇ ಕ್ಯಾನ್ ಅವೈಲ್ ಇಟ್, ಪಡ್ಕೋಬೋದು. ಓಕೆ, ಮಕ್ಕಳಿಗೆ ಇಟ್ಸ್ ಅ ಚಿಲ್ಡ್ರನ್ ಪ್ರೋಗ್ರಾಮ್. 11 ಏಜಿಂದ 17 ಇಯರ್ಸ್ ಮಕ್ಕಳಿಗೆ. ಡನ್? ಎಕ್ಸೈಟೆಡ್? How many are excited for children program? Yes, I'm excited, sir. I'm excited. Excited. I'm excited. He's excited. Super. ಅಂದರೆ ನನ್ನ ಮಕ್ಕಳೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಅನಿಸ್ಬೋದು ಕೆಲವ್ರಿಗೆ, ಅಥವಾ ನನ್ನ ಮಗು ತುಂಬ ಚಿಕ್ಕದಿದೆ ಸರ್, 2 years 3 years 5 years ಅಂತ ಅನ್ನಿಸ್ಬೋದು. ಬಟ್ ನಿಮ್ಮ ಸುತ್ತಮುತ್ತ ಇರ್ತಾರೆ ನಿಮ್ಮ ಫ್ರೆಂಡ್ಸು, ಕಸಿನ್ಸು, ಬ್ರದರ್ಸ್, ಸಿಸ್ಟರ್ಸ್, ಫ್ಯಾಮಿಲಿ. ಮಕ್ಕಳಿಗೆ ಏನೇನೋ ಗಿಫ್ಟ್ ಕೊಡ್ತೀರಾ. ಇದು ಒಂದು ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟರೆ ಅವ್ರ ಲೈಫ್ ಚೇಂಜ್ ಆಗುತ್ತೆ, ಅವ್ರ ಮೈಂಡ್ಸೆಟ್ ಚೇಂಜ್ ಆಗುತ್ತೆ, ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅವ್ರ ಲೈಫಲ್ಲಿ. ಅವತ್ತು ನಾನು ಒಂದು ಕೋರ್ಸ್ ಅಟೆಂಡ್ ಮಾಡಿದ್ದೆ, ಅಲ್ಲಿಂದ ನಾನು ತುಂಬ ಚೇಂಜ್ ಆದೆ ಲೈಫಲ್ಲಿ ಅಂಥೇಳಿ ಮಕ್ಕಳು ರೆಫರೆನ್ಸ್ ಪಾಯಿಂಟ್ ತೊಗೋಬೋದು. ಮೇ ಬಿ ನಿಮಗೆ ಆ ಏಜ್ ಮಕ್ಕಳು ಇಲ್ದಿರ ಇದ್ರು, ನೀವು ಯಾರಿಗೋ ಬೇರೆ ನಿಮ್ಗೆ ಗೊತ್ತಿರೋಂಥ ಫ್ರೆಂಡ್ಸ್, ಫ್ಯಾಮಿಲಿ ಅವ್ರಿಗೆ ಇನ್ಸ್ಪೈರ್ ಮಾಡಿ ಜಾಯಿನ್ ಮಾಡಿಸೋದ್ರೆ, ಅಥವಾ ನೀವೇ ಪೇ ಮಾಡಿ ಅವ್ರಿಗೆ ಜಾಯಿನ್ ಮಾಡಿಸೋದ್ರಿಂದ ಕೂಡ ಅವ್ರಿಗೂ ಒಳ್ಳೇದಾಗುತ್ತೆ ಆ್ಯಂಡ್ ನಿಮಗೂ ಬ್ಲೆಸ್ಸಿಂಗ್ ಸಿಗುತ್ತೆ. ಇಟ್ಸ್ ಅನ್ ಆಪರ್ಚುನಿಟಿ. ಓಕೆ, ಈ ಸ್ಯಾಟರ್ಡೇನೇ ಸ್ಟಾರ್ಟ್ ಆಗ್ತಾ ಇದೆ. ವೆರಿ ಲೆಸ್ ಟೈಮ್, ವೆರಿ ಲೆಸ್ ಪೀರಿಯಡ್, ಕಡಿಮೆ ಸಮಯದಲ್ಲಿ ಅನೌನ್ಸ್ ಆಗ್ತಾ ಇದೆ. ಸೊ ಸ್ಯಾಟರ್ಡೇ ಸಂಡೇ ಇರುತ್ತೆ, ನೆಕ್ಸ್ಟ್ ಮತ್ತೆ ಫ್ರೈಡೇ ಸ್ಯಾಟರ್ಡೇ ಸಂಡೇ ಇರುತ್ತೆ, ಸಂಜೆ 6:30 8:00ವರೆಗೂ. ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗ್ಬಿಡುತ್ತಲ್ಲ, ಅದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಎಲ್ಲರಿಗೂ. ಸಿ ಯು ಆಲ್ ಟುಮಾರೋ ಫಾರ್ ದ Day 2 Abundance Meditation Challenge Day. Thank you. Have a great day. Amazing day.
ಆಲ್ ದ ಬೆಸ್ಟ್. Happy day, sir. Thank you, sir. Happy day. Thank you. ಗುರುಗಳು ಧನ್ಯವಾದಗಳು ಗುರುಗಳೇ. ಗುರು ಬ್ರಹ್ಮ ಗುರು ವಿಷ್ಣು ಗುರು Thank you, ದೇವೋ thank you, sir. ಮಹೇಶ್ವರ ಗುರು ಸಾಕ್ಷಾತ್ ಗುರುವೇ ನಮಃ. ಸೋ ಮಚ್ ಥ್ಯಾಂಕ್ ಯು ಸೋ ಮಚ್. ನಾನು ಕೋಟಿ ಪ್ರಣಾಮಗಳು. ಧನ್ಯವಾದಗಳು. ಥ್ಯಾಂಕ್ ಯು Thank you, sir. ಧನ್ಯವಾದಗಳು. ಹ್ಯಾಪಿ ಡೇ. ಮಂಡಲಕಾರಂ ವ್ಯಾಪ್ತಪೀನ ಚರಾಚರಂ